ನಮಸ್ತೆ ಎಲ್ಲರಿಗೂ. 11:30 ಕ್ಲಾಸ್ಗೆ ಸ್ವಾಗತ. ಇವತ್ತಿನ ತರಗತಿ ಕ್ವಶನ್ ಅಂಡ್ ಆನ್ಸರ್ ಅಂಡ್ ಫೀಡ್ಬ್ಯಾಕ್. ನೀವೇನ್ ಮಾಡಿರ್ತೀರಲ್ವಾ, ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕೆಲವೊಬ್ರಿಗೆ ಪರ್ಪಲ್ ಹಚ್ಚಿದ ಮೇಲೆ ಕೆಮ್ಮು ಕಮ್ಮಿ ಆಗಿರುತ್ತೆ, ಕೆಲವೊಬ್ರಿಗೆ ರೆಡ್ ಕಲರ್ ಹಾಕಿದ್ಮೇಲೆ ಸ್ಕಿನ್ ಇಚ್ಚಿಂಗ್ ಕಮ್ಮಿ ಆಗಿರುತ್ತೆ, ಹೌದಲ್ವಾ? ಈ ತರ ಫೀಡ್ಬ್ಯಾಕ್ಗಳು ಇರ್ತವೆ ನಿಮ್ದೇ ಆದ. ನೀವು ಎಷ್ಟೋ ಜನಕ್ಕೆ ಇವಾಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಿ. ಸಾಕಷ್ಟು ಜನ ದಿನಾಲು 25-30 ಜನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ, ಹೌದಲ್ವಾ? ಅದರ ಅನಿಸಿಕೆಗಳನ್ನ ಇವತ್ತು ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳು ನಮ್ಗೆ ಯಾಕೆ ಬೇಕಾಗತ್ತಪ್ಪ ಅಂದ್ರೆ ಇನ್ನೊಬ್ರಿಗೆ ಇನ್ಸ್ಪೈರ್. ಇವತ್ತು ಕಲರ್ ಥೆರಪಿಗೆ ಜಾಯ್ನ್ ಆದವರು ಅಥವಾ ಇವತ್ತು ನಿನ್ನೆ ಒಂದು ತಿಂಗಳಿಂದ ಈ ಕಲರ್ ಥೆರಪಿಯನ್ನ ಕಲಿತಾ ಇರ್ತಾರೆ. ಅವರಿಗೆ ಇವರು ರಿಸಲ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾನು ಕಲ್ತ್ಬಿಟ್ಟು ರಿಸಲ್ಟ್ ತಗೋಬಹುದು, ಬೆಸ್ಟ್ ಆಗಿ ರಿಸಲ್ಟ್ ಅನ್ನ ಕಂಡ್ಕೋಬಹುದು ಅನ್ನೋದು ಅವರ ಮನಸ್ಸಲ್ಲಿ ಬರುತ್ತೆ, ಹೌದಲ್ವಾ? ಹಾಗಾಗಿ ನಿಮ್ಮ ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ನಿಮ್ಮ ಅನಿಸಿಕೆಗಳು ಮತ್ತೆ ನಿಮ್ಮ ಫೀಡ್ಬ್ಯಾಕ್ಗಳು, ನೀವು ಟ್ರೀಟ್ಮೆಂಟ್ ಕೊಟ್ಟಿರ್ತೀರಿ ಅದು ಎಷ್ಟು ಗುಣಮುಖ ಆಗಿರುತ್ತೆ ಅದನ್ನೆಲ್ಲ ನಮ್ಮ ಮುಂದೆ ಹೇಳ್ತಾ ಬನ್ನಿ, ಸರಿನಾ? ಮಹಾನಂದ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀರಾ ಸರ್? ಆರಾಮ್. ಸರ್, ಒಬ್ರು ನಮ್ಮ ಪೇಷಂಟ್ ಬಂದಿದ್ದಾರೆ, ಅವ್ರಿಗೆ ಪ್ಯಾಂಕ್ರಿಯಾದಲ್ಲಿ ಸ್ಟೋನ್ ಆಗಿದೆ. ಯಾವ ತರ ಟ್ರೀಟ್ಮೆಂಟ್ ಮಾಡ್ಬೇಕು ಸರ್? ಅದೇ ಸ್ಟೋನ್ ಆಗಿದೆ ಅಂದ್ರೆ ಅಲ್ಲಿ ಆಕಾಶ ತತ್ವ ಹೆಚ್ಚಳ ಆಗಿರುತ್ತಮ್ಮ. ಹೌದು. ಆಕಾಶ ತತ್ವ ರೆಡಿ ಮಾಡ್ಬೇಕು ನೀವು. ಆಕಾಶ ತತ್ವವನ್ನ ಕಮ್ಮಿ ಮಾಡ್ಬೇಕು. ಆಕಾಶ ಅಲ್ಲಿ ಪ್ಯಾಂಕ್ರಿಯಾಸ್ ಕೊಡ್ಬೇಕ್ರಿ? ಅಲ್ಲಿ ಕೊಟ್ಬಿಟ್ಟು ಮತ್ತೆ ಲಂಗ್ ರಿಫ್ಲೆಕ್ಸ್ ಗೆನು ಆಕಾಶ ಕಮ್ಮಿ ಮಾಡಿ, ಲಿವರ್ ರಿಫ್ಲೆಕ್ಸ್ ಅನ್ನು ಆಕಾಶ ಕಮ್ಮಿ ಮಾಡಿ. ಲಿವರ್, ಲಂಗು ಮತ್ತು ಪ್ಯಾಂಕ್ರಿಯಸ್ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್, ಕಡು ನೀಲಿ ಕಲರ್ ಅನ್ನ ಹಾಕಿ. ಆಗ್ತಾ ಬನ್ನಿ, ಕಮ್ಮಿ ಆಗ್ತಾ ಬರುತ್ತೆ. ಊಟ ಮಾಡೋಣ ಮೋಷನ್ ಹೋಗ್ತಾರೆ ಅಂತಾರೆ. ಊಟ ಮಾಡೋನ್ ಮೋಷನ್ ಹೋಗ್ತಾ ಇದಾರೆ ಅಂದ್ರೆ ಅರ್ತ್ ಎಲಿಮೆಂಟ್ ಕಮ್ಮಿ ಇರುತ್ತೆ. ಯೆಲ್ಲೋ ಕಲರ್ ಹಾಕಿ ಸ್ಟಮಕ್ಕಿಗೆ. ಸ್ಟಮಕ್ಕಿಗೆ ನಂಬರ್ ಕೊಡ್ಬೋದಲ್ರಿ ಸರ್? ನಂಬರ್ 5 ಎಸ್ ಕೊಡ್ಬೋದು. ಅವ್ರಿಗೆ ಏನ್ ಸಿಂಗಲ್ ಸೀಡ್ ಅದ ಏನ್ ಹಾಕ್ಬೋದ ಸರ್? ಸಿಂಗಲ್ ಸೀಡ್ ಅಪ್ಪ ಅಂದ್ರೆ ಸ್ಪ್ಲೀನ್ 5, ಸ್ಪ್ಲೀನ್ 6 ಗೆ ಯೆಲ್ಲೋ ಡಾಟ್ ಇಡಿ. ಸ್ಪ್ಲೀನ್ 6, 5 ಎಸ್, SP5 ಮತ್ತು SP6 ಗೆ ಯೆಲ್ಲೋ ಡಾಟ್ ಅನ್ನ ಇಡಿ. ಸರ್, ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ಕೇಳಕ್ ಬಹಳ ಇಂಟ್ರೆಸ್ಟ್ ಅದ ಸರ್ ನಮ್ಗ. ಚೆನ್ನಾಗಿ ಟ್ರೀಟ್ಮೆಂಟ್ ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್. ಹಂಗೆ ಸಣ್ಣ ಪುಟ್ಟು ಮಾಡ್ಲಾಗತ್ತೀನ್ರಿ ನಾನು. ಹಂಗೆ ಕ್ಲಾಸ್ ಮುಂದುವರ್ಸ್ಕೊಂಡ್ ಹೋರಿ. ಹಂಗೆ ನಾವು ಜಾಯಿನ್ ಆಗತ್ತಾ ಬರ್ತೀವ್ರಿ. ನಿಮ್ ಆಶೀರ್ವಾದ ನಮ್ ಮ್ಯಾಗ ಇಲ್ರಿ ಸರ್. ಆಶೀರ್ವಾದ ಅಂತೇನಿಲ್ಲ, ನೀವು ಕ್ಲಾಸ್ ಕಲ್ತ್ರೆ ಮುಗೀತು. ಹಂಗೆ ಜಾಯಿನ್ ಹಾಕೋತ್ ಹೋಗ್ತೀರಿ. ನಾವು ಮುಂದೆ ನೀವ್ ಏನ್ ಕ್ಲಾಸ್ ಮಾಡಿದ್ದಲ್ಲ ಕಲೀರಮ್ಮ, ಹೇಳ್ಕೊಡ್ತೀನಿ ಬೆಸ್ಟ್ ಆಗಿ, ಸರಿನಾ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಈಲರ್ ಚೆನ್ನಗೌಡ. ನಮಸ್ಕಾರ ವಿನೋದ್ ಸರ್ಗೆ. ಸರ್ ನಮಸ್ತೆ. ಇವಾಗ ಸರ್ ನಾ ಈಗ ರಾಯಬಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. ಹೆಂಗ್ ನಡೆದಿದೆ? ಚೆನ್ನಾಗ್ ನಡೆದಿದೆ ಸರ್. ಒಂದಿಷ್ಟು ಕೇಸ್ ಬಗ್ಗೆ ಹೇಳ್ತೀನಿ ಸರ್. ಇವಾಗ ನೀವು ಹೇಳಿದ್ರಲ್ಲ ಸರ್, ಯಾವ್ದು ಹೀಟ್ ಅಲ್ಲ, ಯಾವ್ದು ಕೋಲ್ಡ್ ಅಲ್ಲ ಅಂತ ಹೇಳಿದ್ರಿ ಸರ್. ಹಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ನನಗೆ ಗಮನಕ್ಕೆ ಬಂದಿದ್ದು ಸರ್. ಇವಾಗ ರೈಟ್ ಸೈಡ್ ಶೋಲ್ಡರ್ ಪೇನ್ ಬಂದಿದೆ ಸರ್, ಫುಲ್ ಎಲ್ಲ ಪೇನ್ ಇದೆ ಸರ್, ಜೂಮ್ ಬರೋದು. ಒಂದು ಪೇಷಂಟ್ ಬತ್ರ ಅದಕ್ರಿ ಕೋಲ್ಡ್ ಎಕ್ಸರ್ಸೈಸ್ ಆಗಿತ್ತು ಸರ್. ಅವ್ರಿಗೆ ಆ ಟ್ರೀಟ್ಮೆಂಟ್ ಮಾಡ್ತಾ ಹೋದ್ನಿ ಸರ್, ಕಡಿಮೆ ಆಯ್ತು ಸರ್. ಮತ್ತೊಂದು ಪೇಷಂಟ್ ಬಂದಿತ್ತು ಸರ್, ಅವ್ರಿಗೆ ಅದು ಸೇಮ್ ಪ್ರಾಬ್ಲಮ್ ಸರ್. ಅವ್ರಿಗೆ ಹೀಟ್ ಎಕ್ಸರ್ಸೈಸ್ ಬಂದಿತ್ತು ಸರ್. ಅವ್ರಿಗೆ ಸರ್ ಹೀಟ್ ಕಡಿಮೆ ಮಾಡ್ತಾ ಬಂದಿ ಸರ್. ಸರ್ ಸೇಮ್ ಡಿಸೀಸು, ಒಬ್ರಿಗೆ ಕೋಲ್ಡ್ನೆಸ್ ಜಾಸ್ತಿ ಮಾಡ್ತಾ ಬನ್ನಿ ಸರ್, ಕಡಿಮೆ ಆಯ್ತು ಸರ್. ಒಬ್ರಿಗೆ ಕೋಲ್ಡ್ನೆಸ್ ಕಡಿಮೆ ಮಾಡ್ತಾ ಬನ್ನಿ, ಕಡಿಮೆ ಆಯ್ತು ಸರ್. ನಿಮ್ ಕ್ಲಾಸ್ ಹೇಳಿದ್ರಿ ಸರ್, ಯಾವ್ದು ಹೀಟ್ ಅಲ್ಲ, ಯಾವ್ದು ಕೋಲ್ಡ್ ಅಲ್ಲ ಅಂತ ಸರ್. ರೈಟ್ ಸೈಡ್ ಅಷ್ಟೇ ಹೀಟ್ ಅಂದ್ರೆ ಅದೊಂದು ನಮ್ಗೆ ನೆನಪಿಗೆ ಬಂದ್ ಸರ್ ನಿಮ್ದು ಕಾನ್ಸೆಪ್ಟ್ ಸರ್. ನನಗೆ ಮಾಡ್ತಾ ಇದ್ರಿ, ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ? ಗೊತ್ತಾಗಿದೆ ಸರ್, ಗೊತ್ತಾಗಿದೆ. ನೋಡಿ, ಬರೇ ಜಸ್ಟ್ ಮೊನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. ಇದನ್ನ ನೀವು ಪ್ರಾಕ್ಟಿಕಲ್ ಇವತ್ತು ಅನುಭವ ಕಂಡ್ಕೊಂತ ಇದ್ದೀರಾ? ಹೌದು ಸರ್.
ಹೌದಲ್ವಾ? ಎಸ್. ಹಾಗಾಗಿ ಕ್ಲಾಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಸರ್ ಕಲಿತಾ ಇನ್ನೊಂದ್ ಸರ್ ಅದು ಅವ್ರಿಗೆ ಸರ್ ನೀವು ಹೇಳಿದ್ರಲ್ಲ ಸರ್ BP ಇರ್ತದೆ ಸರ್. ಹ್ಮ್ ಹ್ಮ್ ಆಮೇಲೆ ಟಂಗ್ ಎಲ್ಲ ಪರ್ಪಲ್ ಇರ್ತದೆ ಸರ್. ಹ್ಮ್ ಹ್ಮ್ ಬಟ್ ಅವ್ರಿಗೆ ಲಿವರು ಪಲ್ಸ್ ಹೈ ಇರ್ತದೆ ಸರ್. ಹ್ಮ್ ಹ್ಮ್ ಈ ತರ ಅದು ಕನ್ಫ್ಯೂಸ್ ಆಗ್ತದೆ ಸರ್. ಯಾವ ನಾವು ರಿಯಲ್ ಕೋಲ್ಡ್ ಮಾಡಿ ಶೆಡೇಟ್ ಮಾಡಬೇಕು ಟೋನಿಫೈ ಮಾಡಬೇಕು ಗೊತ್ತಾಗ್ತದೆ. ಪಲ್ಸ್ ಏನಿದೆ ಲಿವರ್? ಹೈ ಇದೆ ಸರ್. ಹ್ಮ್ ಹ್ಮ್ ಬಟ್ BP ಇದೆ ಸರ್. ಬಟ್ ಹ್ಮ್ ಟಂಗ್ ಹ್ಮ್. ಎಲ್ಲ ಸರ್ ಫುಲ್ ಪರ್ಪಲ್ ಇದೆ ಸರ್, ಬ್ಲಾಕ್ ಅಂಡ್ ಪರ್ಪಲ್. ಹೌದಾ? ಸರಿ, ಹಾ ಲಿವರ್ ಸರ್. ಅಲ್ಲಿ ವಿಂಡ್ ಕಮ್ಮಿ ಮಾಡಿ. ಜಸ್ಟ್ ಲಿವರ್ ಅಲ್ಲಿ ವಿಂಡ್ ಕಮ್ಮಿ ಮಾಡ್ಬೇಕಪ್ಪ ಅಂತಂದ್ರೆ ಲಿವರ್ 4 ಗೆ ಎಲ್ಲೋ ಡಾಟ್ ಇಡಿ. ಹಾ ಸರ್. ಲಿವರ್ 4, ಹಾ ಸರ್. LIV4 ಗೆ ಎಲ್ಲೋ ಹಾಕಿದ್ರೆ ಕ್ರಿಯೇಟ್ ಅರ್ತ್ ಎಲಿಮೆಂಟ್, ಹಾ ಸರ್. ವಿಂಡ್ ಕಮ್ಮಿ ಆಗುತ್ತೆ. ಆ ವಿಂಡ್ ಹ್ಮ್ ಇಂದ ಅವ್ರಿಗೆ BP ಆಗಿರುತ್ತಲ್ವಾ, ಆ BPನೂ ಕೂಡ ವಾಸಿ ಆಗುತ್ತೆ. ಸರ್ ಮತ್ತು ಟಂಗ್ ಪರ್ಪಲ್ ಬಂತ ಆ ಇದ್ರಲ್ಲ ಸರ್. ಪರ್ಪಲ್ ಇದೆ ಅಂತಂದ್ರೆ ಅಲ್ಲಿ ಚೀ ಸ್ಟಾಗ್ನೇಷನ್ ಇರ್ಬೋದು. ಅದಕ್ಕೆ ವಾಕಿಂಗ್ ಸರ್. ಮಾಡಕ್ ಹೇಳಿ ಅವ್ರಿಗೆ, ಚೀ ಸ್ಟಾಗ್ನೇಷನ್ ಹೊರಟೋಗುತ್ತೆ. ಹಾ ಸರ್. ಕೆಲವು ಸಲ ಟಂಗು ಕೈ ಕೊಡ್ತಲ್ಲ ಸರ್. ಟಂಗ್ ಅಲ್ಲಿನೂ ನೀವು ಪರ್ಪಲ್ ಬಂದಿದೆ ಅಂದ್ರೆ, ಬ್ಲಾಕ್ ಬಂದಿದೆ ಅಂದ್ರೆ ಕೋಲ್ಡ್ನೆಸ್ ಅಂತ ತಿಳ್ಕೊಂಡಿದ್ದೀರಾ. ಹಾ ಸರ್. ಹೌದಲ್ವಾ? ಅದು ಹಾ ಸರ್. 50%. ಹಾ ಸರ್. ಅನದರ್ 50% ಈಟಿಗೂ ಟಂಗ್ ಬ್ಲಾಕ್ ಆಗುತ್ತೆ. ನಿಮ್ಗೆ ಟಂಗ್ ಕ್ಲಾಸ್ ಮಾಡಿದ್ರೆ ಹೇಳ್ತೀನಿ ನಾನು. ಓಕೆ ಸರ್. ಸರಿನಾ? ಇವಾಗ ನಿಮ್ ನಾಲೆಜ್ ಪ್ರಕಾರ ಟಂಗ್ ಬ್ಲಾಕ್ ಇದೆ, ಕೋಲ್ಡ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಪರ್ಪಲ್ ಹಾ ಸರ್. ಹ್ಞೂ ಸರ್. ಪರ್ಪಲಿಶ್ ಆಗಿದೆ, ಬ್ಲೂಯಿಶ್ ಆಗಿದೆ, ವಾಟರಿಶ್ ಆಗಿದೆ, ಕೋಲ್ಡ್ ಆಗಿದೆ. ನೀವು ಕಲ್ತಿರೋದು ಈ ತರ. ಟಂಗ್ ಬ್ಲಾಕ್ ಹೌದು ಇತ್ತು, ಪರ್ಪಲಿಶ್ ಇತ್ತು, ವೈಟಿಶ್ ಇತ್ತು ಅಂದ್ರೆ ಏನಾಗಿರುತ್ತಪ್ಪ ಅಂದ್ರೆ ಇನ್ ಎನರ್ಜಿ ರೈಸ್ ಆಗಿದೆ, ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿದೆ ಅಂತ ಕಲ್ತಿದ್ರಲ್ವಾ? ಹೌದು ಸರ್. ಅದು 50% ಸತ್ಯ. ಅನದರ್ 50% ಏನದಪ್ಪ ಅಂದ್ರೆ ಯಾಂಗ್ ಇಂದನೂ ಕೂಡ ಟಂಗ್ ಬ್ಲಾಕ್ ಆಗುತ್ತೆ, ಪರ್ಪಲಿಶ್ ಆಗುತ್ತೆ, ಬ್ರೌನಿಶ್ ಆಗುತ್ತೆ, ವಾಟರಿಶ್ ಆಗುತ್ತೆ. ಓ ಸರಿನಾ? ಅದು ಕರೆಕ್ಟ್ ಸರ್. ಮುಂದೆ ಹ್ಮ್ ಟಂಗ್ ಕ್ಲಾಸ್ ಹೇಳುವಾಗ ನಿಮ್ಗೆ ನಾಲಿಗೆಯನ್ನ ತೋರಿಸ್ಬಿಟ್ಟು ಯಾಂಗ್ ಇಂದ ಪರ್ಪಲ್ ಹೇಗಾಗುತ್ತೆ, ಇನ್ನಿಂದ ಹೇಗೆ ಪರ್ಪಲ್ ಆಗುತ್ತೆ, ಇನ್ ಆದಾಗ ಪರ್ಪಲಿಶ್ ಯಾವ ತರ ಕಲರ್ ಇರುತ್ತೆ, ಮತ್ತೆ ಆಗಿರೋ ಫೋಟೋಗಳನ್ನ ತೋರಿಸ್ಬಿಟ್ಟು ನಿಮ್ಗೆ ಯಾಂಗ್ ಲಿಂದ ಪರ್ಪಲಿಶ್ ಆಗಿತ್ತಂದ್ರೆ ಆ ಫೋಟೋಗಳು ಹೇಗಿರುತ್ತೆ, ಆ ನಾಲಿಗೆ ಹೇಗಿರುತ್ತೆ ಅನ್ನೋ ಪ್ರಾಕ್ಟಿಕಲಿ ನಿಮ್ಗೆ ತೋರಿಸ್ಬಿಟ್ಟು ಕ್ಲಾಸ್ ಮಾಡ್ತೀನಲ್ವಾ, ಓಕೆ ಅಲ್ಲಿ ಸರ್. ಬೆಸ್ಟ್ ಆಗಿ ಕಲಿತೀರಾ. ಓಕೆ ಸರ್. ಸರಿನಾ? ಓಕೆ ಸರ್, ಥ್ಯಾಂಕ್ ಯು. ಖುಷಿ ಆಯ್ತು, ಮಾಡ್ತಾ ಬನ್ನಿ. ಓಕೆ ಸರಿನಾ? ಥ್ಯಾಂಕ್ ಯು. ಸರ್. ಯಾರು ಇವರು? ಸ್ವರೂಪ ರಾಣಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಆರಾಮಿದ್ದೀರಾ ಸರ್? ಎಸ್, ಆರಾಮಿದೆ ನೋಡಿ. ತುಂಬಾ ಚೆನ್ನಾಗಿ ಬರ್ತಿದೆ ಸರ್ ನಿಮ್ ಕ್ಲಾಸ್ ಎಲ್ಲ. ಹಾ ಅಂದ್ರೆ ಲೈಕ್ 0 to 100% ನಾವು ಏನ್ ಪ್ರಾಕ್ಟೀಸ್ ಮಾಡಬೇಕು ಆ ತರ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು. ಪ್ರಾಕ್ಟಿಕಲ್ ನನ್ ಕ್ಲಾಸ್ ಅಲ್ಲಿ ಏನಿರುತ್ತೆ ಗೊತ್ತಾ? ಥಿಯರಿ ಕಮ್ಮಿ ಹ್ಮ್. ಇದ್ಬಿಟ್ಟು ಪ್ರಾಕ್ಟಿಕಲ್ ಜಾಸ್ತಿ ಇರುತ್ತೆ. ನಿಜ ಸರ್, ನಿಜ. ಹೌದಲ್ವಾ? ಹಾಗಾಗಿ ಪ್ರಾಕ್ಟಿಕಲ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಹೌದು. ಬ್ಯಾಂಕ್ ಅಲ್ಲಿ ಕಮರ್ಷಿಯಲ್ ವರ್ಕ್ ಮಾಡಿ, ಬ್ಯಾಂಕ್ ಸೈನ್ಸ್ ಸ್ಟೂಡೆಂಟ್ ಆಗಿರ್ಲಿ, ನೀವು ಹಾ ಸರ್. ನಾನು ಸೈನ್ಸ್ ಸ್ಟೂಡೆಂಟ್ ಆಗಿರೋ ಕಾರಣಕ್ಕೆ ಥಿಯರಿ ಬಹಳ ಕಮ್ಮಿ ಆಗ್ಬಿಟ್ಟು ಪ್ರಾಕ್ಟಿಕಲ್ ಜಾಸ್ತಿ ಮಾಡಿಸ್ತಾರೆ. ಹೌದಲ್ವಾ? ಹೌದೌದು. ನೀವು ಕಾಮರ್ಸ್ ಓದಿದ್ರೆ ಅಂದ್ರೆ ಅಲ್ಲಿನೂ ಕೂಡ ಅಕೌಂಟೆನ್ಸಿ ಜಾಸ್ತಿ ಒತ್ತು ಕೊಡ್ತಾರೆ. ನಾವ್ ಇಲ್ಲಿ ಎಲ್ಲಿ ಜಾಸ್ತಿ ಒತ್ತು ಕೊಡ್ಬೇಕಪ್ಪ ಅಂತಂದ್ರೆ ಪ್ರಾಕ್ಟಿಕಲ್ಗೆ. ಹೌದು ಸರ್. ನಾನು ಆಕ್ಚುಲಿ ಆಫ್ಲೈನ್ ನಾನು ಟೀಚರೇ ಸರ್, ವರ್ಕ್ ಮಾಡ್ತಾ ಇರೋದು ಸೈನ್ಸ್ ಹಂಗೆ ನೋಡ. ಟೀಚರೇ. ಹಾಗಾಗಿ ಆಕ್ಟಿವಿಟೀಸ್ ಮಾಡಿದ್ರೆ ಮಕ್ಕಳಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸರ್. ಎಸ್, ಬರೇ ಒಂದು ಅಂದ್ರೆ ತಲೆಗೆ ಇಟ್ಕೊಳ್ಳಲ್ಲ. ಅದು ಬರೆದು ತೋರಿಸಿದ್ರೆ ಹೌದೌದು ಸರ್. ತಲೆಯಲ್ಲಿ ಕೂತ್ಕೊಳುತ್ತೆ. ನಿಜ ಸರ್. ಪ್ರಾಕ್ಟಿಕಲ್ ಆಗಿ ಆಕ್ಟಿವಿಟಿ ಬೇಸ್ಡ್ ಯಾವ್ದೋ ಒಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿದ್ರೆ ಹ್ಮ್ ತುಂಬಾ ಹ್ಮ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂತಾರೆ ಸರ್. ಪ್ರಾಕ್ಟಿಕಲ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹೌದು ಸರ್. ಹೌದಲ್ವಾ? ಹಾಗಾಗಿ ನನ್ನ ಕ್ಲಾಸ್ ಅಲ್ಲಿ ಜಾಸ್ತಿ ನಾನು ಮಾತಾಡಿದ್ದೀನಿ ಅಂದ್ರೂ ಕೂಡ ಪ್ರಾಕ್ಟಿಕಲ್ ರಿಲೇಟೆಡ್ ಜಾಸ್ತಿ ಮಾತಾಡ್ತೀನಿ. ಹಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ಸರ್ ನಮಗೆ ಅರ್ಥ ಆಗೋದು ಮೇನ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಒಂದೇ ಸರಿ ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ ಸರ್, ಫಿಕ್ಸ್ ಆಗಿರುತ್ತೆ. ಪಿಕ್ಚರ್ ಬಂದಂಗ ಆಗುತ್ತೆ. ನಿಜ ಸರ್, ನಿಜ. 100%. ನೀವ್ ಹೇಳ್ತಾ ಇರೋ ಒಂದೊಂದ್ ಸಣ್ಣ ಪುಟ್ಟ ಸ್ಟೂಡೆಂಟ್ಸ್ ಗೆ ಏನಾನ ಹೆಡ್ಏಕ್ ಆಗಿ ಏನಾನ ಪೀರಿಯಡ್ಸ್ ಪ್ರಾಬ್ಲಮ್, ಸ್ಟಮಕ್ ಪೇನ್ ಆ ತರ ಇದ್ರೆ ನಾನು ಕಲರ್ ಹಾಕ್ತಾ ಇದ್ದೀನಿ ಸರ್. ಮತ್ತೆ ನನ್ಗೂ ಸ್ವಲ್ಪ ನಿಮ್ಗೆ ಮೆಸೇಜ್ ಮಾಡಿದ್ದೆ ಸರ್, ಬ್ಲಿಂಕಿಂಗ್ ಆಗ್ತಿದೆ ಅಂತ ಹೇಳಿ. ಅದನ್ನು ಸ್ವಲ್ಪ ಕಡಿಮೆ ಆಗಿದೆ ಸರ್. ಅದು
ಸ್ವಲ್ಪ ಪ್ರೆಷರ್ ಜಾಸ್ತಿ ಆದ ಕಣ್ಣಿಗೆ ಮಾತ್ರ ಆತರ ಬ್ಲಿಂಕಿಂಗ್ ಜಾಸ್ತಿ ಆಗುತ್ತೆ ಸರ್. Yes, ಇಲ್ಲಾಂದ್ರೆ ನಾರ್ಮಲ್. ಒಂದು ವಿಡಿಯೋ ಸಹ ಕೊಟ್ಟಿದ್ದೀನಿ ನಾನು, ಎಲ್ಲಾ ಹಾ ಸರ್, ಕಣ್ಣಿನ ಸಮಸ್ಯೆಗೆ ಇದು ಒಂದೇ ಮಾಡ್ತೀನಿ ಪರಿಹಾರ ಸರ್. ಅಂತ ಹೇಳಿ, ಅದನ್ನ ನೋಡಿ. ಡೈಲಿ ಎಕ್ಸರ್ಸೈಸ್ ಮಾಡ್ತೀನಿ ಸರ್, ಮತ್ತೆ ಮರ್ಮಾನು ಮಾಡ್ತಿದ್ದೀನಿ. ಹೌದು, ನೋಡಿ ಅದು ಎಷ್ಟು ಅವಶ್ಯಕತೆ ಇದೆ ಜನಕ್ಕೆ ಅಂದ್ರೆ, ಜಸ್ಟ್ ನಾನು ಬಿಟ್ಬಿಟ್ಟು ಇವಾಗ 4 to 5 days ಆಯ್ತು 10,000 ಜನ ನೋಡಿದ್ದಾರೆ. ಹೌದು ಸರ್. ಹಾಗಾಗಿ ಇಲ್ಲ ಕಣ್ಣಿನ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ ನನ್ನ ಕ್ಲಿನಿಕ್ ಹೌದು ಅಲ್ಲಿ, ದಿನಾಲು ನೋಡ್ತಾ ಇರ್ತೀನಲ್ವಾ, ಬರೋ ಹೌದು ಕಾಲ್ಸ್ ಸರ್. ಸಾಕಷ್ಟು ಜನ ಕಣ್ಣಿನ ಸಮಸ್ಯೆ. ಹಾಗಾಗಿ ಆ ವಿಡಿಯೋನ ಇನ್ ಡೆಪ್ತ್ ಆಗಿ 2 hour ಹೇಳ್ಕೊಟ್ಟಿರೋದನ್ನ ನಾನು ಟೈಟಲ್ ಇಟ್ಬಿಟ್ಟು ಕಣ್ಣಿನ ಸಮಸ್ಯೆಗೆ ಇದನ್ನ ಮಾಡಿ ಅಂತ ಹೇಳ್ಬಿಟ್ಟು ಟೈಟಲ್ ಕೊಟ್ಟು ಮಾಡಿದ್ದೀನಿ. ಈ ಯಾರಿಗೆ ಇದು ಗೊತ್ತಿಲ್ಲ, ಇಲ್ಲ ಸರ್ ಸಿಗ್ತಾ ಇಲ್ಲಪ್ಪ ಅಂದ್ರೆ, ನೀವು ವಿನೋದ್ ಅಕ್ಯುಪ್ರೆಷರ್ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಕಣ್ಣಿನ ಸಮಸ್ಯೆಗಳ ಬಗ್ಗೆ ನೋಡಿ, ಸಿಗುತ್ತೆ. ಅದ್ರಲ್ಲಂತೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದೆ ಸರ್. ಆಕ್ಚುಲಿ ನಾನು ದಿನಾಲೆ ಮಾಡ್ತಾ ಇದೀನಲ್ಲ, ನನಗೆ ತುಂಬಾ ಪ್ರೆಷರ್ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈವನ್ ಬ್ಲಿಂಕಿಂಗ್ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಯಾಕಂದ್ರೆ Yes. ನನಗೆ ಮೇನ್ ಮರ್ಮದ್ದು ಹೇಳ್ಕೊಟ್ಟಿದ್ರಲ್ಲ ಸರ್, ಅದನ್ನು ತುಂಬಾ ಯೂಸ್ ಆಗ್ತಿದೆ ಸರ್. ಈಗ ಒಟ್ಟಿನಲ್ಲಿ ಮರ್ಮ ವರ್ಕ್ ಆಗ್ತಾ ಇದೆ, ಮರ್ಮ ವರ್ಕ್ ಆಗ್ತಿದೆ ಸರ್. ಕಲ್ತದಕ್ಕೂ ಉಪಯೋಗ ಆಯ್ತು. 6 month ಎಫರ್ಟ್ ಹಾಕಿದ್ದೀನಿ ಗೊತ್ತಾ. ಈ ವಿದ್ಯೆ ಒಂಥರ ಗೂಢವಾಗಿ ಕುಂತಿತ್ತು ಎಲ್ಲೋ ಒಳಗಡೆ, ಸರ್ಚ್ ಮಾಡಿ ಮಾಡಿ ನನ್ನ ಕ್ಲಿನಿಕ್ ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ಒಂದು 6 month, 1 year ಬ್ಯಾಕ್ ಸ್ವಲ್ಪ ಕಲ್ತಿದ್ದೆ. ಆದ್ರೆ ಇದು ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರ್ಲಿಲ್ಲ, ನಾ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡ್ಕೊಂಡಿರ್ಲಿಲ್ಲ. ಯಾವಾಗ ಇದ್ರ ಬಗ್ಗೆ ಮಾಡ್ಬೇಕು ಅಂತ ಗೊತ್ತಾಯ್ತಲ್ವಾ, ಅವಾಗ್ಲಿಂದ 6 month ಲಿಂದ ಪ್ರಾಕ್ಟಿಕಲ್ಲಿ ದಿನ ನಾನು ಏನಿಲ್ಲ ಅಂದ್ರೆ 3-4 ಜನಕ್ಕೆ ಮರ್ಮ ಮಾಡ್ಬಿಟ್ಟು ಅದ್ರ ವಿಡಿಯೋ ತಗೊಂತಾ ಇದ್ದೇನೆ. ಕ್ಯೂರಿಯಾಸಿಟಿ, ಒಂದು ವಿದ್ಯೆಯನ್ನ ಕಲಿಬೇಕು ಅಂದ್ರೆ. ಸರ್ ನನಗೂ ಸ್ವಲ್ಪ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಇಲ್ಲಿ ಪೇನ್ ಆಗ್ತಾ ಇದೆ ಸರ್. ಇಲ್ಲಿ ಸೀಡ್ ಹಾಕಿದ್ದೆ ಸರ್, ಒಂದು ಲೈಕ್ ಮೆಂತೆ ಕಾಳು ಹಾಕಿದ್ದೆ, ಕಮ್ಮಿ ಆಗಿತ್ತು. ಮತ್ತೆ ಒಂದು ಬೆಳಗ್ಗೆ ಮತ್ತೆ ಒಂದ್ ಸ್ವಲ್ಪ ಈಗ ಧನುರ್ಮಾಸ ಅಲ್ಲ ಸರ್, ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದು ಅದು ಇದು ಅನ್ನೋದಕ್ಕೋಸ್ಕರ ಮತ್ತೆ ಪೇನ್ ಆಗ್ತಿದೆ ಸರ್ ಇಂಥಲ್ಲಿ ಸ್ವಲ್ಪ. ಸರಿ, ಅದ್ರ ಸುತ್ತ ಪ್ರೆಷರ್ ಕೊಡಿ, ಆಂಟಿ ಕ್ಲಾಕ್ ವೈಸ್. ಓಕೆ ಸರ್. ಕೊಟ್ಬಿಟ್ಟು ಮತ್ತೆ ಮೇಥಿ ಕಾಳನ್ನ ಹಾಕೋಬಹುದು, ಏನಾಗಲ್ಲ. ಹಾ ಸರ್. ನಮ್ಮ ಅತ್ತೆಗೆ ಸೊಂಟ ನೋವಿಗೆ ಬಟಾಣಿ ಕಾಳು ಹಾಕ್ತಾ ಇದೀನಿ ಸರ್ ಡೈಲಿ, ನೈಟ್ ಟೈಮ್ ಹಾಕ್ತಾ ಇದೀನಿ. ಮತ್ತೆ ಹಿಪ್ ಜಾಯಿಂಟ್ ಅಂತ ಇಲ್ಲಿ ಈ ಕಲರ್ ಹಾಕ್ಬೋದಲ್ಲ ಸರ್, ಈ ಪಾಯಿಂಟ್ ಅಲ್ಲಿ ಇಲ್ಲಿನೂ ಪ್ರೆಷರ್ ಕೊಡ್ಬೋದಾ? ಇಲ್ಲ ಇಲ್ಲಿ ಕೊಡ್ಬೋದು. ಹಿಪ್ ಜಾಯಿಂಟ್ ಗೆ ಯೆಲ್ಲೋ ಮತ್ತು ಸ್ಕೈ ಬ್ಲೂ ಕಲರ್ ಹಾಕಿ, ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಯೆಲ್ಲೋ ಸ್ಕೈ ಬ್ಲೂ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಎಲ್ಲಿ ಸರ್ ಹಿಪ್ ಜಾಯಿಂಟ್? ಇಲ್ಲಲ್ಲ, ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಅಂದ್ರೆ ಸ್ಪ್ಲೀನ್ ಜಾಯಿಂಟ್ ಗೆ ಯೆಲ್ಲೋ ಮತ್ತು ಸ್ಕೈ ಬ್ಲೂ, ಎಂತದೇ ಹಿಪ್ ಜಾಯಿಂಟ್ ಇರ್ಲಿ ಕಮ್ಮಿ ಆಗುತ್ತೆ. ಸರಿನಾ? ಆಗ್ತಾ ಬನ್ನಿ ಅಮ್ಮ, ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ನಿಮ್ ಸ್ಕೂಲಲ್ಲಿ ಹುಡುಗರು ಕೆಮ್ತಾ ಇತ್ತಾ, ನಗಡಿ ಬಂದಿತ್ತಾ, ಜ್ವರ ಬಂದಿತ್ತಾ, ಕಲರ್ ನಿಮ್ ಹತ್ರ ಇರ್ಲಿ, ಹಾಕಿ. ನಿಮ್ ಹತ್ರ ಮಗು ನೋಡಿ ಮಿನಿಮಮ್ ಏನಿಲ್ಲ ಅಂದ್ರೆ 4 hours, 9 ಗಂಟೆಗೆ ಬಂದ್ರೆ 4 ಗಂಟೆಗೆ ಹೋಗುತ್ತೆ. ನೀವು 9 ಗಂಟೆಗೆ ಬಂದ್ರೆ ಫೀವರ್ ಇರುತ್ತೆ. ಮತ್ತೆ ಈ ಸ್ಕೂಲಲ್ಲಿ ಕಾಲೇಜಲ್ಲಿ ನಾನು ಕಾಲೇಜ್ ಕಲಿಬೇಕಾದ್ರೆ ಇದು ಕಲ್ತಿದ್ನಲ್ವಾ, ಸೆಕೆಂಡ್ ಇಯರ್ ಮುಗಿದ್ಮೇಲೆ ಜಾಸ್ತಿ ಕಲಿತೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ವಲ್ಪ ಕಲ್ತಿದ್ದೆ, ಸೆಕೆಂಡ್ ಇಯರ್ ಮುಗಿದ್ಮೇಲೆ ಇದ್ರ ಮೇಲೆ ಜಾಸ್ತಿ ಪ್ರಾಕ್ಟಿಕಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ನಲ್ವಾ. ಪ್ರೇಯರ್ ನಿಂತಾಗ ಅಥವಾ ಫಂಕ್ಷನ್ ಮಾಡುವಾಗ ಜಾಸ್ತಿ ಜನ ಇದ್ದಾಗ, ಪ್ರೇಯರ್ ನಿಂತಾಗ ಸಣ್ಣ ಮಕ್ಕಳಿಗೆ ಆಗಲಿ ಯಾರಿಗಾಗಲಿ ಚಕ್ರ ಬರುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೆ 3 ಜನ ಆದ್ರೂ ಹಿಂಗಂದ್ ಬಿದ್ದಿರ್ತವೆ. ಬಿದ್ರೆ ನಾನೇ ಹೋಗ್ತಿದ್ದೆ ಅಲ್ಲಿ. ಹಾಗಾಗಿ ನಿಮ್ಮ ಸ್ಕೂಲಲ್ಲಿ ಚಕ್ರ ಬಂತು, ನೆಗಡಿ ಬಂತು, ವಾಮಿಟ್ ಬಂತು, ಏನೇ ಬಂದ್ರು ಕೂಡ ನೀವೇ ಡಾಕ್ಟರ್ ಆಗ್ಬೇಕು. 100% ಸರ್ ಮಾಡ್ತಾ ಇದ್ದೀನಿ ಸರ್. ನಾನು ಬಯಾಲಜಿ ಟೀಚರ್ ಸರ್, ಹಂಗಾಗಿ ಮಕ್ಕಳೆಲ್ಲ ಅದೇ ಅಂತಾರ, ಮೇಡಮ್ ಬಯಾಲಜಿ ಟೀಚರ್ ಒಳ್ಳೆ ಡಾಕ್ಟರ್ ಇದ್ದಂಗೆ ಇದೀರಲ್ಲ ಮೇಡಮ್ ನೀವೆಲ್ಲ. ನಾನು ಎಕ್ಸ್ಪ್ಲೇನ್ ಮಾಡೋ ಮುಂದೆನು ನಿಮ್ ಕಾನ್ಸೆಪ್ಟ್ ನೆನ್ಪಿಟ್ಕೊಂಡು ಸ್ಪ್ಲೀನ್ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ನಿಮ್ದೇ ನೆನಪಾಗ್ಬಿಡುತ್ತೆ ಸರ್. ನೀವೇನ್ ಹೇಳ್ಕೊಟ್ಟಿದ್ರಲ್ಲ, ಸ್ಪ್ಲೀನು, ಅದು ಲಿವರ್ದು, ಕಣ್ಣಿದ ಏನೇ ಪ್ರಾಬ್ಲಮ್ ಆದ್ರೂ ಲಿವರ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಂಗಾಗಿ ಆ ಕಾನ್ಸೆಪ್ಟ್ ಹೋಗ್ಬಿಡ್ತೀನಿ ಸರ್ ಒಂದೊಂದ್ಸರಿ ಎಕ್ಸ್ಪ್ಲೇನ್ ಮಾಡೋ ಮುಂದೆ. ಯಾರೋ ಮೊನ್ನೆ MBBS ಡಾಕ್ಟರ್ ನನ್ ವಿಡಿಯೋ ನೋಡಿದಾರಂತೆ. ಏನ್ ಸರ್ ನೀವ್ MBBS ಮುಗಿಸಿದಾರಾ ಅಂದ್ರ, ಯಾವ MBBS ಇಲ್ಲ ಏನಿಲ್ಲ. ಇಲ್ಲ ಸರ್ ಲಿವರ್ ಫಂಕ್ಷನ್ ನಿಮ್ದು ವಿಡಿಯೋ ನೋಡಿದೆ, ಸಿಕ್ಕಾಪಟ್ಟೆ ಬೆಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀರಾ ಅಂದ್ರ. ಇಲ್ಲ ಸರ್ ಇದು ನೇಚರ್ ಥಿಯರಿ ಅಕ್ಯುಪ್ರೆಷರ್ ಅಲ್ಲಿ ಬರುತ್ತೆ, ಬುಕ್ಸ್ ಗಳು ಓದಿದೀನಿ, ನಂದು ಯಾವ್ದು MBBS ಇಲ್ಲ MD ಇಲ್ಲ, ನಾನ್ BSc ಸ್ಟೂಡೆಂಟ್ ಅಂತ ಹೇಳಿದೆ. ಆತರ ಅವ್ರಿಗೆ ಈ ನಾಲೆಜ್ ಸಿಕ್ಕಿರಲ್ಲ ಅಲ್ವಾ, ಸಿಕ್ಕಾಗ ಒಂಥರ ಏನೋ ಅಪ್ಪ ಹೌದು ಅನ್ಸುತ್ತೆ. ಕಲಿತಾ ಬನ್ನಿ ಅಮ್ಮ, ಇದನ್ನ ದಿನಾಲು ನಾನೇ ಇವಾಗ 5 ವರ್ಷ ಜರ್ನಿ ಕಲಿತಾ ಬರ್ತಾ ಇದ್ದೀನಿ. ಈ 4 ವರ್ಷ ಜಸ್ಟ್ ಅಕ್ಯುಪ್ರೆಷರ್, ಕಲರ್ ಥೆರಪಿ ಈ ತರ ಮಾಡ್ತಾ ಹೋಗ್ತಿದ್ದೆ, ಸೀಡ್ ಥೆರಪಿ.
ಮತ್ತೆ ಟೀಚಿಂಗ್ ಬಂದ್ಬಿಟ್ಟು 2 ಇಯರ್ಸ್ ಬಂತು. ಇವಾಗ ಬೆಸ್ಟ್ ಅಂದ್ರೆ ಮರ್ಮ ಕಲಿತಾ ಇದ್ದೀನಿ. ಮತ್ತೆ ಬೇರೆ ಬೇರೆ ಅಕ್ಕು ಪೆಪ್ಪರ್ ಥೆರಪಿ ಅಂತ ಬರುತ್ತೆ. ಓನ್ಲಿ ಪೆಪ್ಪರ್ ಸೀಡ್ ಹಾಕ್ಬಿಟ್ಟು ಕಾಯಿಲೆಯನ್ನ ವಾಸಿ ಮಾಡೋದು. ಈ ತರ ಬೇರೆ ಬೇರೆ ವಿದ್ಯೆಗಳನ್ನ ನಾನು ಕಲಿತಾ ಹೋಗ್ತಾ ಇರ್ತೀನಿ. ಕಲ್ತ್ಮೇಲೆ ನಾನು ಪ್ರಾಕ್ಟಿಕಲಿಗೆ ನನ್ನ ಕ್ಲಿನಿಕ್ ಇರುತ್ತೆ ಶನಿವಾರ ರವಿವಾರ. ಅವತ್ತಲ್ಲಿ ಅಪ್ಲೈ ಮಾಡ್ತೀನಿ ಒಂದ್ 100 ಜನಕ್ಕೆ. ರಿಸಲ್ಟ್ ಬಂದಾಗ ನಿಮಗೆ ಬಂದ್ ಹೇಳ್ತೀನಿ. ಓಕೆ ಹೌದಲ್ವಾ? ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಖುಷಿ ಯು ಸರ್, ಆಯ್ತು. ಥ್ಯಾಂಕ್ ಯು. ಮಾಡ್ತಾ ತುಂಬಾ ಬನ್ನಿ. ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಚಿಕ್ಕಣ್ಣ ಕೆಪಿ. ನಮಸ್ತೆ ಸರ್. ನಮಸ್ತೆ. ಸರ್ ನನಗೆ ಕಣ್ಣು ಬ್ಲಿಂಕ್ ಆಗುತ್ತಲ್ಲ ಸರ್, ಇಲ್ಲಿಂದ ಇಲ್ಲಿ ತನಕ. ಬ್ಲಿಂಕ್ ನೋಡಿ, ಇವರು ಕಣ್ಣಿನ ಸಮಸ್ಯೆ. ನನ್ನ ವಿಡಿಯೋ ನೋಡಿದ್ರಾ? ಸರ್ ನೋಡಿದ್ರೆ ಸಿಕ್ಕಿಲ್ಲ, ನಾನು ಹುಡುಕದೆ, ನಾನು ಸಿಗ್ತಾ ಇಲ್ಲ. ಹಂಗೆ ನೀವು ಯೂಟ್ಯೂಬಿಗೆ ಹೋಗ್ಬಿಟ್ಟು ವಿನೋದ್ ಅಕ್ಯುಪ್ರೆಷರ್ VINODKUACUPRESSURE ಅಕ್ಯುಪ್ರೆಷರ್ ಸರಿನಾ? ಅಲ್ಲಿ ಹೋಗ್ಬಿಟ್ಟು ಹಂಗೆ ಸರ್ಚ್ ಮಾಡಿ. ಪ್ಲೇ ಲಿಸ್ಟ್ ಅಲ್ಲಿ ಕಣ್ಣಿನ ಸಮಸ್ಯೆ ಪ್ಲೇ ಲಿಸ್ಟ್ ಇದೆ. ಇಲ್ಲ ಸಿಗ್ತಾ ಇಲ್ಲ, ನನ್ನ ನಂಬರ್ಗೆ ಒಂದು ಮೆಸೇಜ್ ಹಾಕಿ 6362123769. ಆಟೋ ರಿಪ್ಲೈ ಬರುತ್ತೆ. ಐ ಪ್ರಾಬ್ಲಮ್ ಸೊಲ್ಯೂಷನ್ ಅಂತ ನನ್ಗೆ ಮೆಸೇಜ್ ಮಾಡ್ಬಿಡಿ. ಅಲ್ಲಿ ಯೂಟ್ಯೂಬ್ ವಿಡಿಯೋ ಕೊಟ್ಬಿಡುತ್ತೆ ನಂದು. ಸರಿನಾ? ಯೂಟ್ಯೂಬ್ ಅಲ್ಲಿ ಹುಡುಕಿ ಫಸ್ಟ್. ಸಿಕ್ಕಿಲ್ಲಪ್ಪ ಅಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ. ಒಂದ್ 2 ನಿಮಿಷ ನೀವು ರವೀಂದ್ರನಾಥ್ ಪಂತ್ ಸರ್ ಹೇಗಿದ್ದೀರಾ? ಓಕೆ ಸರ್ ನಮಸ್ತೆ. ನಮಸ್ತೆ, ನಮಸ್ತೆ ವಿನೋದ್ ಜಿ. ಮತ್ತೆ ಸರ್ ಏನಿಲ್ಲ, ಒಂದ್ ಪೇಷಂಟ್ ಬಂದಿತ್ತು. ಅವ್ರಿಗೆ ಅಂತಂದ್ರೆ ಆನಸ್ ಬ್ಯಾಕ್ ಸೈಡ್ ಸ್ವಲ್ಪ ಮೇಲೆ ಅರೌಂಡ್ 1-2 ಇಂಚ್ ಮೇಲ್ಗಡೆ ಮೋಷನ್ ಹೋಗಿ ಬಂದ ನಂತರ ಬಹಳ ಉರಿತದ ಅಂತ ಹೇಳ್ತಾರ. ಹಿಂದೆ ಬರ್ನಿಂಗ್ ಮೋಷನ್ ಆದ ನಂತರ ಬರ್ನಿಂಗ್ ಬರ್ತಾ ಇದೆ ಅಂದ್ರೆ ಬಟ್ ಇಲ್ಲ, ಆ ಜಾಗ ಅಲ್ಲ, ಸ್ವಲ್ಪ ಮೇಲ್ಗಡೆ ಬ್ಯಾಕ್ ಸೈಡ್ ಬರುತ್ತೆ ಮೇಲ್ಗಡೆ ಅಂತ. ಅದು 2 ಫಿಶರ್ ಅಂತ ಹೇಳಿ 2 ಸಲ ಆಪರೇಷನ್ ಮಾಡಿಸಿದಾರಂತ ಅವ್ರು. ಬಟ್ ಇವತ್ತು ಕಡಿಮೆ ಆಗ್ತಾ ಇಲ್ಲ ಸರ್ ಅಂತ ಅಂತಾರ. ನೀವೇನಾದ್ರು ಟ್ರೈ ಮಾಡಿದ್ರಾ? ನಾನು ಅದು ಡಾರ್ಕ್ ಬ್ಲೂ ಹಾಕಿದ್ದೀನಿ, ಆಮೇಲೆ ಗ್ರೀನ್ ಹಾಕಿದ್ದೀನಿ, ಬ್ಲಾಕ್ ಹಾಕಿದ್ದೀನಿ, ಸಂಬಂಧಪಟ್ಟ ರಿಫ್ಲೆಕ್ಸ್. ಸರಿ, ಒಂದು ಪಾಯಿಂಟ್ ಹಾಕ್ಬಿಡಿ, ಸಿಂಗಲ್ ಪಾಯಿಂಟ್. SI5 ಸೆಡೇಟ್. SI5 ಎಸ್, ಮತ್ತೆ ಸಡೇಷನ್, ಮತ್ತೆ ಸ್ಪ್ಲೀನು ಮತ್ತು ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟ್ ಆಯುರ್ವೇದಿಕ್ ರಿಫ್ಲೆಕ್ಸ್ ಬೋತ್ ಲಿಟಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಗೆ ಡಾರ್ಕ್ ಗ್ರೀನ್ ಕಲರ್ ಹಾಕಿ. SI5 ಸೆಡೇಟ್ ಮಾಡಿ. ವಿತಿನ್ 3 hour ಅಲ್ಲಿ ನಿಮ್ಗೆ ಬರ್ನಿಂಗ್ ಎಲ್ಲ ವಾಸಿ ಆಗುತ್ತೆ. ಹೌದಾ? ನಾನು ನಿಮ್ಗೆ ಆ ನಂತರ ಫೋಟೋ ಕಳಿಸ್ತೇನೆ ನಿಮ್ಗೆ. ಆಕ್ಚುಲಿ ಕಳಿಸಿ. ಸ್ವಲ್ಪ ನೋಟ್ ಹೇಳಿ ಸರ್ ಪ್ಲೀಸ್. ಎಸ್ ರಿಪ್ಲೈ ಕೊಡ್ತೇನೆ, ಕಳಿಸಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಸುಜಾತಾ ಮೇಡಮ್. ಇಂಟರ್ನೆಟ್ ಇಲ್ಲಮ್ಮ ನಿಮ್ಮ ಹತ್ರ? ಇಂಟರ್ನೆಟಿಗೆ ಬನ್ನಿ. ಶೋಭಾ ಮೇಡಮ್ ಹೇಳಿ. ನಮಸ್ತೆ ಸರ್. ನಮಸ್ತೆ. ಇವಾಗ ಕ್ಲಾಸ್ ಜಾಯಿನ್ ಆಗ್ಬೋದಾ ಸರ್? ಎಸ್, ಆಗ್ಬೋದು. ಅದೇ 2 ಕ್ಲಾಸಸ್ ನೋಡ್ದೆ, 2 ಕ್ಲಾಸಸ್ ಜಸ್ಟ್ ಬೇಸಿಕ್ ಅಮ್ಮ. ಅದು ಆಕ್ಚುಲಿ ಕ್ಲಾಸಸ್ ಸ್ಟಾರ್ಟ್ ಆಗೋದೇ ಸೋಮವಾರದಿಂದ. ನಮಗ್ ಟೈಮೇ ಇರಲ್ಲ ಸರ್, ಇವಾಗ ನಮ್ ಕಾಫಿ ಸೀಸನ್, ಹಂಗಾಗಿ ರೆಕಾರ್ಡಿಂಗ್ಸ್ ಸ್ವಲ್ಪ ಜಾಸ್ತಿ ಕೊಡಿ ಸರ್. ಕೊಡ್ತೀವಿ ಆರಾಮಾಗಿ ಕೇಳಿ. ಯಾವ ರೀತಿ ಜಾಯಿನ್ ಆಗುತ್ತೆ ಸರ್? ನಿಮ್ ಫೋನ್ ನಂಬರ್ ನೀವು ನನ್ನ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಪೇಮೆಂಟ್ ಆಪ್ಷನ್ ಎಲ್ಲ ಬರುತ್ತೆ. ಏನಪ್ಪಾ ಅಂತಂದ್ರೆ ಒಂದು ಸ್ಕ್ಯಾನರ್ ಇದೆ 994 ಇರೋದು, ಅದಕ್ಕೆ ಪೇ ಮಾಡಿಬಿಟ್ಟು ನಾನು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಗ್ರೂಪಿಗೆ ಆಡ್ ಮಾಡ್ತಾರೆ. ಸರಿನಾ ಸರ್? ಇನ್ನೊಂದು, ಒಂದ್ ಚೂರ್ ಹೊರಗ್ ಹೋದ್ರು ವಾಮಿಟ್ ಆದಂಗ ಆಗುತ್ತೆ. ಯಾವ ಸ್ಮೆಲ್ ನೋಡಂಗಿಲ್ಲ, ಒಂದ್ ಚೂರ್ ಸ್ಮೆಲ್ ಬಂದ್ರು ವಾಮಿಟ್, ಈ ತರ ಆಗುತ್ತೆ. ನೋಡಿ, ಕೆಲವೊಬ್ಬರಿಗೆ
ಏನಾಗುತ್ತೆ ಗೊತ್ತಾ, ಕೆಲವೊಬ್ರಿಗೆ ಸ್ಮೆಲ್ಲೇ ಬರಲ್ಲ, ಕೆಲವೊಬ್ರಿಗೆ ಸ್ಮೆಲ್ ಬಂದ್ಬಿಟ್ಟು ರೋಗ ಬರುತ್ತೆ, ಕೆಲವೊಬ್ರಿಗೆ ಸ್ಮೆಲ್ಲೇ ಬರಲ್ಲ. ನಿಮ್ಗೆ ಸ್ಮೆಲ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ಅಲ್ಲಿ ಕಾಲ ಜಾಸ್ತಿ ಆಗಿರುತ್ತೆ. ಹ್ಮ್. ಹೌದಾ? ಫಾರ್ ಎಕ್ಸಾಂಪಲ್ ಇವಾಗ ಕಾಫಿ ನೀವ್ ಎಷ್ಟು ಗಂಟೆಗೆ ಹೋಗ್ತೀರಾ ಕೆಲ್ಸಕ್ಕೆ? ನಿಮ್ದೇನಾ? ಹಾ ನಮ್ದೇ ಸರ್, ಜನ ಎಷ್ಟು ಬಂದ್ ಗಂಟೆಗೆ ಹೋಗ್ತೀರಾ ಕೆಲಸ 9 ಮಾಡ್ಲಿಕ್ಕೆ? ಗಂಟೆ. 9 ಅದಕ್ಕಿಂತ ಮುಂಚೆ ಹೋಗ್ತೀರಾ ಅಥವಾ ಇಲ್ಲ 9 ಗಂಟೆಗೆ ಹೋಗ್ತೀರಾ? 9 ಗಂಟೆಗೆ ಹೋಗ್ತೀವಿ. ಹಾ ಕಾಲ ಪೂರ್ತಿ ಜಾಸ್ತಿ ಇರೋರು ಏನ್ ಮಾಡ್ತಾರೆ ಗೊತ್ತಾ, 7 8 ಗಂಟೆಗೆ ಹೋಗ್ಬಿಡ್ತಾರೆ. ನಿಮ್ಗೆ ಸ್ಮೆಲ್ ಇಂದ ಕಾಯಿಲೆ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಟೈಮ್ ಜಾಸ್ತಿ ಆಗಿರುತ್ತೆ, ಕಾಲ. ಮತ್ತೆ ಇನ್ನೊಂದು ಸಿಂಪ್ಟಮ್ಸ್ ಹೇಳಿದ್ರಲ್ಲ ಯಾವುದು? ಒಂಚು ಈ ಮಕ್ಳು ಏನಾದ್ರು ಬಿಟ್ಟಿದ್ ಎಂಜಲ್ ಅದೆಲ್ಲ ನೋಡಿದ್ರುನು ವಾಮಿಟ್ ಬಂದಂಗ ಆಗುತ್ತೆ. ಯಾವ್ದನ್ನು ವಾಮಿಟ್ ಬರ್ತಾ ಇದೆ. ಈ ವಾಮಿಟ್ ಮತ್ತು ಸ್ಮೆಲ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ, ನೀವು ಸ್ಮೆಲ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಆರೆಂಜ್ ಕಲರ್ ಹಾಕಿ. ಓಕೆ ಸರ್. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್. ಓಕೆ ಸರ್. ವಾಮಿಟ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಮಿಡಲ್ ಜಾಯಿಂಟಿಗೆ ಸೆಕೆಂಡ್ ಜಾಯಿಂಟಿಗೆ ಯೆಲ್ಲೋ ಕಲರ್ ಹಾಕಿ. ಆರೆಂಜ್ ಮತ್ತೆ ಯೆಲ್ಲೋ ಮತ್ತೆ ಪಿಂಕ್ ಕಲರ್ ಹಾಕಿ ಬೋತ್ ಮಿಡಲ್ ಫಿಂಗರ್ಗೆ ಹಾಕ್ಬಿಟ್ಟು ನಿಮ್ ಕೈ ತುಂಬಾ ಇಲ್ಲಿ ಯೆಲ್ಲೋ ಕಲರ್ ಅನ್ನು ಹಚ್ಕೊಳ್ಳಿ. ಅರಿಶಿನ ಚೂರ್ ಹೊರಗಡೆ ಹೋದ್ರುನು ಹಂಗೆ ಅನ್ಸುತ್ತೆ ಸರ್, ಸ್ವಲ್ಪನೂ ಹೊರಗೆ ಹೋಗಂಗಿಲ್ಲ. ಕಾರ್ ಕೂತ್ರೆ ಸಾಕು, ಅಷ್ಟು ಚೂರ್ ಏನೋ ಸೀಟಿಂದೆಲ್ಲ ಸ್ಮೆಲ್ ಬಂದ್ರೂನು ಆಗಲ್ಲ ಸರ್, ಹಂಗಾಗುತ್ತೆ. ಬೆಸ್ಟ್ ಅಂದ್ರೆ ನೀವು ಇಲ್ಲಿಗೂನು ಯೆಲ್ಲೋ ಕಲರ್ ಏನಪ್ಪಾ ಆರೆಂಜ್ ಕಲರ್ ಹಾಕಿ, ಇಲ್ಲಿಗೂನು ಆರೆಂಜ್ ಹಾಕಿ. ಓಕೆ ಸರ್. ಸರಿನಾ? ಕಮ್ಮಿ ಆಗ್ತಾ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ವಿದ್ಯಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನನ್ ಮಗನಿಗೆ ನೇಸಲ್ ಸೆಪ್ಟಮ್ ಡಿವಿಯೇಷನ್ ಇದೆ. ಅದು 2% ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕೆ ಏನಾದ್ರೂ ಕಲರ್ ಥೆರಪಿಯಲ್ಲಿ ಸೊಲ್ಯೂಷನ್ ಇದೆಯಾ? ಇವತ್ತೇನೆ ನಾನು ಮೂಗಿನ ಸಮಸ್ಯೆಗಳಿಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ ಯೂಟ್ಯೂಬ್ ಅಲ್ಲಿ. ಫಸ್ಟ್ ಇವಾಗನೇ ಅಪ್ಲೋಡ್ ಮಾಡಿದ್ದೀನಿ 10 ಗಂಟೆಗೆ. ಎಲ್ಲಾ ಮೂಗಿನ ಸಮಸ್ಯೆಗೆ ಮರ್ಮ ಮತ್ತು ಕಲರ್ ಥೆರಪಿ. ಅದನ್ನ ನೋಡ್ಬಿಟ್ಟು ದಿನಾಲು ಮಾಡಿ. ಎಂತದೇ ಮೂಗಿನ ಸಮಸ್ಯೆ ಇರಲಿ, ಅದು ನೋಸ್ ಬ್ಲೀಡಿಂಗ್ ಇದ್ರು, ದುರ್ಮಾಂಸ ಬೆಳೆದ್ರು, ನೋಸ್ ಬ್ಲಾಕ್ ಆಗಿದ್ರು ಕೂಡ ಆ ಮರ್ಮ ಪಾಯಿಂಟ್ ವರ್ಕ್ ಆಗುತ್ತೆ. ಅದನ್ನ ದಿನಾಲು ಮಾಡ್ತಾ ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸುಜಾತ. ಮೇಡಮ್ಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಬರೋದಿಲ್ಲ. ಮಂಜುಳಾ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಆರಾಮಿದ್ರ ಸರ್? ಆರಾಮ್. ಚೆನ್ನಾಗಿ ಬರ್ತಾ ಇದೆ ಸರ್ ನಿಮ್ ಕ್ಲಾಸ್. ಸರ್ ನಂಗೆ ಇಲ್ಲಿ ನೋವು ಬರುತ್ತೆ ಸರ್, ಇಲ್ಲಿ ಪ್ರೆಸ್ ಮಾಡಿದ್ರೆ. ನೋವು ಬರ್ತಾ ಇದೆನಾ? ನೋವು ಬರ್ತಾ ಇದೆ. ಕಿವಿ ಹತ್ರ ತಳಗಡೆ ಬರ್ತಾ ಇದೆನಾ? ಇದೆಯಲ್ಲ ಸರ್, ಇಲ್ಲಿ ಕೆಳಗಡೆ ಇಲ್ಲೇ. ನಾನು ನಿನ್ನೆ ಸಾಟರ್ಡೆ ಅಲ್ವಾ, ಫ್ರೈಡೆ ದಿನ 7:30ಗೆ ಸುಜೋಕೋ ರಿಫ್ಲೆಕ್ಸ್ ಎಲ್ಲ ಹೇಳಿದೆ. ಸರ್ ಕೇಳಿದ್ರಾ? ಕೇಳಿದೀನಿ ಸರ್. ಅಲ್ಲಿ ಏನ್ ಮಾಡಿದೀನಪ್ಪಾ ಅಂತಂದ್ರೆ, ಇಯರ್ ರಿಫ್ಲೆಕ್ಸ್, ಕಣ್ಣಿನ ರಿಫ್ಲೆಕ್ಸ್, ಮೂಗಿನ ರಿಫ್ಲೆಕ್ಸ್, ಬಾಯಿ ರಿಫ್ಲೆಕ್ಸ್ ಎಲ್ಲ ರಿಫ್ಲೆಕ್ಸಲಾಜಿಯನ್ನ ಹೇಳ್ಕೊಟ್ಟಿದ್ದೀನಿ. ಆ ರಿಫ್ಲೆಕ್ಸಲಾಜಿಯನ್ನ ನೋಡ್ಬಿಟ್ಟು ನೀವು ನಿಗದಿತವಾಗಿ ಅದೇ ಪಾಯಿಂಟ್ಗೆ ಪ್ರೆಷರ್ ಕೊಟ್ಬಿಟ್ಟು ಕಲರ್ ಅನ್ನ ಹಾಕಿ. ಅದು ಮೂಗಿನ ಸಮಸ್ಯೆ ಆಗಿತ್ತಂದ್ರೆ ಮೂಗಿನ ರಿಫ್ಲೆಕ್ಸಿಗೆ ಹಾಕಿ, ಕಣ್ಣಿನ ಸಮಸ್ಯೆ ಆಗಿದ್ರೆ ಕಣ್ಣಿನ ರಿಫ್ಲೆಕ್ಸಿಗೆ ಹಾಕಿ, ಅಲ್ಲಿನ ಸಮಸ್ಯೆ ಆಗಿತ್ತಂದ್ರೆ ಅಲ್ಲಿನ ರಿಫ್ಲೆಕ್ಸ್ಗೆ ಹಾಕಿ. ರಿಫ್ಲೆಕ್ಸಲಾಜಿ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ
ನಾನು ಆ ಕ್ಲಾಸಲ್ಲಿ ಒಂದು ನಿಮಗೆ ಮನೆಯಲ್ಲಿ ಒಂದು ವರ್ಕ್ ಮಾಡಿ ಅಂತ ಕೊಟ್ಟಿದ್ದೆ. ಏನಪ್ಪಾ ಅಂದ್ರೆ ಆ ರಿಫ್ಲೆಕ್ಸ್ ನಾನು ಹೇಳಿರೋದನ್ನ ನಿಮ್ಮ ಕೈ ಮೇಲೆ, ಇನ್ನೊಬ್ರ ಕೈ ಮೇಲೆ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ, ಮಾಡುವಾಗ ನೀವೊಂದು ವಿಡಿಯೋ ಮಾಡಿಬಿಟ್ಟು ನನ್ಗೆ ಸೆಂಡ್ ಮಾಡಿ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಒಂದು 200 ಜನ ಕಳಿಸಿದಿರಿ. 200 ಜನದಲ್ಲಿ 150 ಜನದ್ದು ಕರೆಕ್ಟ್ ಇದೆ, ಇನ್ನೊಂದು 50 ಜನದ್ದು ಸ್ವಲ್ಪ ರಾಂಗ್ ಮಾಡಿದ್ರ ಅಂತ ಹೇಳಿದೀನಿ. ಮಾಡಿದವ್ರಿಗೆ ಸ್ವಲ್ಪ ಇಲ್ಲಿ ತಪ್ಪಿದೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಸರಿನಾ? ಅದರಲ್ಲಿ ಒಬ್ರು ಇಬ್ರು ಅಂತೂ ಫುಲ್ ಬೆಸ್ಟ್ ಆಗಿ ಮಾಡಿದ್ದಾರೆ. ಅದನ್ನ ನಿಮ್ಗೆ ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ಬೆಸ್ಟ್ ಆಗುತ್ತಪ್ಪ ಅಷ್ಟು ಪ್ರಾಕ್ಟೀಸ್ ಮಾಡಿ, 2-3 ಜನಕ್ಕೆ ಪ್ರಾಕ್ಟೀಸ್ ಮಾಡಿ. ಬೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದಾಗ ಆ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡ್ಕೊಂಡ್ಬಿಟ್ಟು ನನಗೆ ಸೆಂಡ್ ಮಾಡಿ. ನೀವು ಸರಿ ಮಾಡ್ತಾ ಇದ್ದೀರಾ, ತಪ್ಪು ಮಾಡ್ತಾ ಇದ್ದೀರಾ, ಅಥವಾ ಏನಾದ್ರೂ ಚೇಂಜಸ್ ಮಾಡ್ಬೇಕಾ ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲೇ ಅದು ಬೆಸ್ಟ್ ಬಂದಿತ್ತಂದ್ರೆ ಅದನ್ನ ನಾನು ಏನ್ ಮಾಡ್ತೀನಿ, ಯೂಟ್ಯೂಬ್ಗೆ, ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಣ. ಅದನ್ನ ನೋಡ್ಬಿಟ್ಟು ಬೇರೆದವರು ಕಲಿತಾರೆ, ಹೌದಲ್ವಾ? ಎಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ನಿಮಗೆ ಓಪನ್ ಆಗಿ ಬಿಟ್ಟಿದ್ದೀನಿ, ಎಲ್ಲರೂ ನೋಡ್ಬೋದು. ಟೈಟಲ್ ಇಟ್ಟಿದ್ದೀನಿ ಸುಜೋಕೋ ರಿಫ್ಲೆಕ್ಸಾಲಜಿ, ಎಲ್ಲಾ ಕಾಯಿಲೆಗಳಿಗೆ ಸುಜೋಕೋ ರಿಫ್ಲೆಕ್ಸಾಲಜಿ ಕಲೀರಿ ಅಂತ ಹೇಳ್ಬಿಟ್ಟು. ಅದನ್ನ ನೋಡಿಬಿಟ್ಟು ಎಲ್ಲರೂ ಆ ಸುಜೋಕೋ ರಿಫ್ಲೆಕ್ಸಾಲಜಿ, ಕಣ್ಣು, ಮೂಗು, ಗಂಟ್ಲ, ಲಂಗು, ಲಿವರ್ ಎಲ್ಲೆಲ್ಲಿ ಬರುತ್ತೆ, ಲೊಕೇಶನ್ ಅನ್ನ ಐಡೆಂಟಿಫೈ ಮಾಡೋದು ಹೇಗೆ, ಅದನ್ನ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ. ಅದನ್ನ 1 ಸಲ ನೋಡಿ, 2 ಸಲ ನೋಡಿ, 3 ಸಲ ನೋಡಿ. ನೋಡಿದ ನಂತರ ನಿಮ್ಗೆ ಗೊತ್ತಾಗುತ್ತಲ್ವಾ? ಒಂದಿಷ್ಟು ಹಾಳೆ ಮೇಲೆ ಪ್ರಾಕ್ಟೀಸ್ ಮಾಡಿ. ಮಾಡಿದ ನಂತರ ಇನ್ನೊಬ್ಬರಿಗೆ ಅದನ್ನ ಅಪ್ಲೈ ಮಾಡಿ. 1, 2, 3 ಅಪ್ಲೈ ಮಾಡಿಬಿಟ್ಟು ನಾನು ಬೆಸ್ಟ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ವಾ? ಅವಾಗ ಒಂದು ವಿಡಿಯೋ ಮಾಡ್ಕೊಳ್ಳಿ. ಅದದ್ದು ಬೆಸ್ಟ್ ಆಗಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹೇಳಿ, ಕಣ್ಣಿನ ನಾನು ಹೆಂಗ್ ಹೇಳಿದೀನಿ ಆ ಕ್ಲಾಸಲ್ಲಿ ಅದೇ ತರ ನೀವು ಹೇಳ್ಬಿಟ್ಟು ನಮಗೊಂದು ವಿಡಿಯೋ ಸೆಂಡ್ ಮಾಡಿ. ವಾಟ್ಸಪ್ಗೆ ಹಾಕ್ಬೇಡಿ, ನನ್ನ ಟೆಲಿಗ್ರಾಮ್ ನಂಬರ್ಗೆ ಸೆಂಡ್ ಮಾಡಿ, ಸರಿನಾ? ಬೇಕಾದ್ರೆ ಇದು ಕ್ಲಾಸ್ ಮುಗಿದ್ಮೇಲೆ ನಾನು ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ಗೆ ಆ ವಿಡಿಯೋನ ಶೇರ್ ಮಾಡ್ತೇನೆ. ಪಲ್ಲವಿ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಪಲ್ಲವಿ ಮೇಡಮ್, ನಿಮ್ಮ ಹತ್ರ ಇಂಟರ್ನೆಟ್ ಸ್ಟಕ್ ಆಗ್ತಾ ಇದೆ, ಹಾಗೆ ವಿಡಿಯೋ ಆಫ್ ಮಾಡೋಣ. ಇವಾಗ ಮಾತಾಡಿ ಬರುತ್ತೆ. ಸರ್ ನನ್ನ ಹೆಸರು ಪಲ್ಲವಿ ಅಂತೇಳಿ. ಸರ್ ನಮ್ಮ ಅಮ್ಮಗೆ ಶುಗರ್ ಇದೆ ಸರ್. ಓಕೆ. ಆಮೇಲೆ ಕಡೆಗೆ ಕಣ್ಣು ಮಂಜು ಆಗ್ತಿದಾವೆ, ಪಾದ ತುಂಬಾ ಒಡೆದ್ಬಿಟ್ಟಿದಾವೆ ಸರ್, ತುಂಬಾ ಕ್ರ್ಯಾಕ್ ಆಗ್ಬಿಟ್ಟಿದೆ, ಅದಕ್ಕೆ ಏನಂತ? ನೋಡಿ, ಕಣ್ಣು ಮಂಜಾಗ್ತಾ ಇದೆ ಅನ್ನೋರು ನೀವು 4ನೇ ವ್ಯಕ್ತಿ. ಹಾ ಸರ್. ಕಣ್ಣು ಮಂಜಾಗ್ತಾ ಇದೆ ಅಂದ್ರೆ ಇಲ್ಲಿ ಗೊತ್ತಾಗೋದೇನ್ ಗೊತ್ತಾ? ಲಿವರ್ ವಿಂಡ್ ಕಮ್ಮಿ ಆಗುತ್ತೆ. ಲಿವರ್ ವಿಂಡ್ ಕಮ್ಮಿ ಆಗಿರುತ್ತೆ. ಆ ಲಿವರ್ ವಿಂಡ್ ಅನ್ನ ರೈಸ್ ಮಾಡ್ಬೇಕು. ಲಿವರ್ ವಿಂಡ್ ರೈಸ್ ಮಾಡದೇನೆ ನೀವು ಕಣ್ಣಿನ ಸಮಸ್ಯೆನ ರೆಡಿ ಮಾಡ್ಲಿಕ್ಕೆ ಆಗದೇ ಇಲ್ಲ. ಹಾಗಾಗಿ ಆ ಕಣ್ಣಿನ ಸಮಸ್ಯೆ ವಿಡಿಯೋ ಎಲ್ಲರಿಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸಾಧ್ಯ ಆದಷ್ಟು ನೋಡಿ, 4-5 ಸಲ ನೋಡಿದಾಗ ನಿಮ್ಗೆ ಗೊತ್ತಾಗೋದು. ಅದನ್ನ ನೋಡ್ತಾ ಮಾಡ್ತಾ ಬನ್ನಿ. ಎಂತದೇ ಕಣ್ಣಿನ ಸಮಸ್ಯೆ ಇರಲಿ, ಮಿನಿಮಮ್ 10-15 ದಿನದಲ್ಲೇ ಎಷ್ಟೋ ಬೆಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಸರ್ ಪಾದ ತುಂಬಾ ಒಡೆದ್ಬಿಟ್ಟಿದೆ ಸರ್, ಕ್ರ್ಯಾಕ್. ಓಕೆ. ಮತ್ತೆ ಅಮ್ಮ ಶುಗರ್ ಇದರಿಂದ ಗ್ರೀನ್ ಕೊಟ್ರೆ ಜಾಸ್ತಿ ಆಗುತ್ತೇನೋ ಅಂತ ಸರ್, ಕೋಲ್ಡ್. ನೀವು ಏನ್ ಮಾಡಿದ್ರೆ ಗೊತ್ತಾ, ಇಲ್ಲಿ ಶುಗರ್ ಕೋಲ್ಡ್ ಹೀಟ್ ಇಂದ ಏನೋ ಕೋಲ್ಡ್ ಜಾಸ್ತಿ ಆಗಿ ಆಗುತ್ತೆ ಅಂತ ಅನ್ಕೊಂಡಿದ್ದೀರಲ್ವಾ? ಹೌದಲ್ವಾ? ಶುಗರ್ ಹೀಟಿಗೆನೂ ಆಗುತ್ತೆ. ಹಾಗಾಗಿ ಹೀಟ್ ಇತ್ತು ಅಂದ್ರೆ ಹೀಟ್ ಅನ್ನ ಕಮ್ಮಿ ಮಾಡಿ, ಯಾವುದು ಭಯ ಪಡಬೇಡಿ. ಶುಗರು ಸಹ ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಗೆ ಹೀಟಿ ಕಾಯಿಲೆ ಆಗತ್ತೆ, ಕೋಲ್ಡ್ ಕಾಯಿಲೆ ಆಗತ್ತೆ ಅಂತ ತಿಳ್ಕೊಬೇಡಿ. ಕಾಯಿಲೆ ಬಂದಿರೋದೇ ಹೀಟು ಮತ್ತು ಕೋಲ್ಡ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು. ನೀವು ಮೊದಲೇ ಕ್ಲಾಸಲ್ಲಿ ಹೇಳಿದ್ದೀನಿ ಹೀಟು ಕೋಲ್ಡ್ ಇಂಬ್ಯಾಲೆನ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಶಕುಂತಲಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬರ್ತಾ ಇಲ್ಲ ನಿಮಗೂನು. ಅಲ್ಲಿ ಅನ್ಮ್ಯೂಟ್ ಆಪ್ಷನ್ ಇರುತ್ತೆ. ವೇದಾವತಿ, ಶಿವಮೊಗ್ಗ. ಥ್ಯಾಂಕ್ ಯು ಸರ್, ಅನ್ಮ್ಯೂಟ್ ಮಾಡಿದ್ದಕ್ಕೆ.
ಸರ್ ನನಗೆ ಮೊನ್ನೆ ಕ್ಲಾಸ್ ಮಾಡಿದ್ರ ಮೇಲೆ ಒಂದು ಡೌಟ್ ಸರ್. ಇದು ಲಂಗ್ಸ್ ರಿಫ್ಲೆಕ್ಸ್ ಬರುತ್ತಲ್ಲ ಸರ್, ಕೇಳಿಸ್ತಿದೆ. ಅಲ್ಲಿ ಆರ್ಟ್ ರಿಫ್ಲೆಕ್ಸ್ ಬರುತ್ತಲ್ಲ ಸರ್, ಅಲ್ಲಿ ಬ್ಲಾಕ್ ಯೂಸ್ ಮಾಡ್ಬೋದಾ ಬೇಡವಾ ಅಂತ. ಮಾಡ್ಬೋದು ಆರ್ಟಿಗೆ ಬ್ಲಾಕ್ ಯೂಸ್ ಮಾಡ್ಬೋದಾ ಸರ್? ಮಾಡ್ಬೋದು. ಆರ್ಟ್ ಪಲ್ಪಿಟೇಷನ್ ಆಗ್ತಾ ಇರುತ್ತಲ್ವಾ, ಅಂತ ಸಂದರ್ಭದಲ್ಲಿ ನೀವು ಬ್ಲಾಕ್ ಹಾಕಿ, ಏನಾಗಲ್ಲ. ಸ್ಟ್ರೆಂಥನ್ ಆಗತ್ತೆ, 0 ಶೂನ್ಯತೆ ಆಗತ್ತೆ. ನಾನದು ಯಾವಾಗ್ಲೂ ಬಡಿತಾ ಇರ್ಬೇಕಲ್ಲ, ಬ್ಲಾಕ್ ಯೂಸ್ ಮಾಡ್ಬೇಕಾ ಬೇಡ ಅನ್ನೋದು ಒಂದು ಡೌಟ್ ಇತ್ತು ಸರ್, ಅದಕ್ಕೆ ಕೇಳಿದೆ. ಓಕೆ, ಥ್ಯಾಂಕ್ ಯು. ಹಾಗೆ ನನಗೆ ಈ ಪೊಸಿಷನ್ ಅಲ್ಲಿ ಯಾವಾಗಾರ ಒಂದು ಟೈಮ್ ತುಂಬಾ ಪೇನ್ ಬರ್ತಿರುತ್ತೆ ಸರ್. ಇದು ಆ ರಿಫ್ಲೆಕ್ಸ್ ಹೇಳಿದ್ದೀನಲ್ವಾ, ಸುಜೋಕೋ ರಿಫ್ಲೆಕ್ಸ್ ಅಲ್ಲಿ ಸರ್ ಬ್ಲಾಕ್ ಹಾಕಿ ಮಸಾಜ್ ಮಾಡಿ. ಓಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಶಕುಂತಲಾ ಮೇಡಮ್ಗೆ ಅನ್ಮ್ಯೂಟ್ ಮಾಡಕ್ ಬರ್ತಾ ಇಲ್ಲ, ಕೈ ಮಾಡ್ತಾರೆ. ಬರ್ತಾ ಇಲ್ಲ ನಿಮ್ಗೆ. ಯಾರ್ದಾದ್ರೂ ಸಹಾಯ ತಗೊಳ್ಳಿ, ಹೆಲ್ಪ್ ತಗೊಳ್ಳಿ, ಯಾರ್ದಾದ್ರೂ ಕರೀರಿ, ಅನ್ಮ್ಯೂಟ್ ಮಾಡ್ಕೊಡ್ತಾರೆ. ತನುಜಾ ಕೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇದು ಇದ್ರಲ್ಲಿ ಚಮತ್ಕಾರದ ಚೇತನ ಬಿಂದು ಅದ್ರಲ್ಲಿ ಕಾಲು ಮಾತ್ರೆ ಅಂತ ಇದೆಯಲ್ಲ ಸರ್, ಆ ಕಾಲು ಮಾತ್ರೆ ಅಂದ್ರೆ ನೀವ್ ಹೇಳ್ದಾಗೆ 3 times ಕ್ಲಾಕ್ ವೈಸ್ ಅದೇನೇನಾ? ಕಾಲು ಮಾತ್ರೆ ಮೀನ್ಸ್ ಮಲ್ಕೊಂಡಿರ್ತಾರಲ್ವಾ, ಮುಟ್ಬೇಕು ಅವರು, ಎಚ್ಚರ ಆಗಬಾರ್ದು, ಎದ್ದೇಳಬಾರ್ದು. ಕಾಲು ಮಾತ್ರೆ ಮೀನ್ಸ್ ಒಳೆತ ಬಾಳೆಹಣ್ಣನ್ನ ಟಚ್ ಮಾಡ್ಬೇಕು. ಟಚ್ ಮಾಡಿದಾಗ ಏನಾಗ್ಬೇಕಪ್ಪ ಅಂದ್ರೆ ಕುಳಿ ಬಿಡಬಾರ್ದು, ಆತರ ಮೆತ್ತಗೆ ಮಾಡ್ಬಿಟ್ಟು ಮಸಾಜ್ ಮಾಡ್ಬೇಕು. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹೇಳಿರ್ತೇವೆ. ಅದಕ್ಕೆ ಕಾಲು ಮಾತ್ರೆ ಅಂತ ಹೇಳ್ತಾರೆ. ಮಸಾಜ್ ಎಷ್ಟಪ್ಪ ಇದು? ಇದ್ರ ನೇಮ್ ಗೊತ್ತಾ? ಅದೇ ತಿಲರ್ಥ ಕಾಳಂ. ತಿಲರ್ಥ ಕಾಳಂ. ಅದೇ ಮೊನ್ನೆ ತೋರಿಸಿದ್ರಿ. ಮುಂದೆ ತಿಲರ್ಥ ಕಾಳಂ ನೆನ್ಪಿದೆ. ಮುಂದಕ್ಕೆ ಯಾರಿಗಾದ್ರೂ ಗೊತ್ತಾ? ಮೆಸೇಜ್ ಮಾಡ್ಬೋದು. ತಿಲರ್ಥ ಕಾಳಂ 1. 1 and 2 2 ಇದೆ ಅಲ್ವಾ? ಓಕೆ. ಅಂದ್ರೆ ನಾನು ಇವಾಗ ನೋಡ್ತಾ ಇದ್ದೀನಿ, 1 time ಆಗಿದೆ ನೋಡಿ, ಇನ್ನೊಂದು ಟೈಮ್ ನೋಡ್ಬೇಕು. ನೋಡಿ, ಮಿನಿಮಮ್ 2 to 3 time ನೋಡಿ. ಆಮೇಲೆ ಇನ್ನೊಂದು, ನನ್ನ ಹಸ್ಬೆಂಡ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಮೇಲಿಂದ ಕೆಳಗಡೆ ಕೈ ತುದಿ ತನಕ ನೋವು ಅಂತ ಇರ್ತಾರೆ. ಒಂದೊಂದ್ ದಿನ ಒಂದೊಂದ್ ಕಡೆ ನೋವು ಅಂತಾರೆ. ನಂಗೆ ಎಲ್ಲಿಗೆ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಮತ್ತೆ ನಾನು ನಿಮ್ಗೂನು ಕೇಳಿದ್ದೆ, ಅದು ಕಾಲು ಪಾದ ಎಲ್ಲ ಇದಿದೆ, ಬ್ಲಾಕಿಶ್ ಇದೆ ಅಂತ. ಅಂದ್ರೆ ಸ್ಕಿನ್ ಎಲ್ಲ ಬ್ಲಾಕ್ ಇದೆ, ಹಾರ್ಡ್ ಇದೆ ಒಂಥರ. ಅವರಿಗೆ ಶುಗರು BP 2 ಪ್ರಾಬ್ಲಮ್ ಇದೆ. ಟ್ಯಾಬ್ಲೆಟ್ಸ್ ತಗೊಳ್ತಾರೆ, 1 ಟ್ಯಾಬ್ಲೆಟ್ಸ್ ಡೈಲಿ ತಗೊಳ್ತಾರೆ. ಸರಿ, ಬಿಪಿಗೆ ಡಾರ್ಕ್ ಬ್ಲೂ ಕಲರ್ ಹಾಕಿದಿರಾ? ಡಾರ್ಕ್ ಬ್ಲೂ ತುಂಬಾ ಟೈಮ್ ಇಂದ ಹಾಕ್ತಾ ಇದ್ದಾರೆ, ಆಲ್ಮೋಸ್ಟ್ ಆಯ್ತು ಅನ್ಸುತ್ತೆ, 1 ವರ್ಷದಿಂದ ಹಾಕ್ತಾನೆ. ಸಿಂಪ್ಟಮ್ಸ್ ಏನಿದೆ ಅಮ್ಮ? ಅದೇ ಒಂದು BP ಶುಗರ್ ಅದೊಂದಿದೆ, ಆಲ್ಮೋಸ್ಟ್ 120 130 ಆ ತರ ವೇರಿಯೇಷನ್ ಆಗ್ತಾ ಇರುತ್ತೆ ಅದೆರಡುನು. ಆಮೇಲೆ ಇದಿದೆ ಅಲ್ವಾ ಸರ್, ಅದೇ ಕೈ ನೋವು ಅಂತ, ಅದೇ ಲೆಫ್ಟ್ ಹ್ಯಾಂಡ್ ಸೈಡ್ ಕೈ ನೋವು ಅಂತ ಹೇಳ್ತಾ ಇರ್ತಾರೆ ಅವಾಗ, ಅಂದ್ರೆ ಎಳ್ದಾಗ ಆಗುತ್ತೆ ಅಂತ. ಹೌದಾ, ಸರಿ. ನೀವು ಲಂಗ್ ರಿಫ್ಲೆಕ್ಸ್ಗೆ ಜಸ್ಟ್ ಸ್ಕೈ ಬ್ಲೂ ಕಲರ್ ಹಾಕ್ತಾ ಬನ್ನಿ. ಸ್ಕೈ ಬ್ಲೂ ಕಲರ್ ಮತ್ತೆ ಸ್ವೆಲ್ಲಿಂಗ್ ಇಲ್ಲ ಎಲ್ಲಿನೂ ಅಂತಂದ್ರೆ ಐಡೆಂಟಿಫೈ ಮಾಡಿ. ಎಲ್ಲಾದ್ರೂ ಸ್ವೆಲ್ಲಿಂಗ್ ಕಂಡು ಬಂದ್ರೆ, ಊತ ಕಂಡು ಬಂದ್ರೆ ನೀವು ಪರ್ಪಲ್ ಹಾಕ್ಬೇಡಿ. ಇಲ್ಲ ಊತ ಇಲ್ಲಪ್ಪ ಅಂದ್ರೆ ನೀವು ಪರ್ಪಲ್ ಕಲರ್ ಅನ್ನ ಹಾಕ್ಬಹುದು. ಪರಶುರಾಮ್, ಪರಶುರಾಮ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಇದು ನಮ್ದು ಹಾಸ್ಪಿಟ್ಲು, ಆಯುರ್ವೇದಿಕ್ ಎಲ್ಲ ಪಾರ್ಸಿ ಹೊಡೆದಕ್ಕೆ ಔಷಧಿ ಕೊಡ್ತಿದ್ವಿ. ಮತ್ತೆ ಚಂದ್ರಶೇಖರ್ ಗುರುಗಳ ಹತ್ರ ಹೀಲಿಂಗ್ ಕಲ್ತಿದ್ವಿ. ನಿಮ್ಮ ಎಲ್ಲ ವಿಡಿಯೋಸ್ ನೋಡಿ ತುಂಬಾ ನಮಗೆ ಸಂತೋಷ. ಬಹಳ ನೀಟಾಗಿ ಹೇಳ್ಕೊಡ್ತೀರಾ. ಇದನ್ನು ಕಲಿತಾ ಇದ್ದೀರಾ? ಮತ್ತೆ ಥೆರಪಿ ಬೇಕಾಗತ್ತೆ. ನಿಮ್ಮ ವಿದ್ಯೆ ಇದೆ ಅಲ್ವಾ, ಆ ವಿದ್ಯೆಯ ಜೊತೆಗೆ ಇದನ್ನ ಮಾಡ್ತಾ ಹೋಗಿ. ಎರಡೂ ಮಾಡ್ಬೇಕು. ನಿಮ್ದು ಇವತ್ತು ಜಾಯಿನ್ ಆಗ್ಬೋದೇನ್ ಸರ್? ಇವತ್ತು ನಾಳೆದ್ರಲ್ಲಿ ಆಗ್ಬೋದು, ಇನ್ನು ಟೈಮ್ ಇದೆ. ಸೋಮವಾರ ತನಕ ಟೈಮ್ ಇದೆ. ಇದು ಬುಕ್ ಬೇಕಿತ್ತು ಸರ್. ಮತ್ತೆ ನೋಡೋಣ, ನಾನು ಬರಿತಾ ಇದ್ದೀನಿ ನಂದೇ ಆದ ಒಂದು ಬುಕ್ ಅನ್ನ. ವೇಟ್ ಮಾಡಿ, ನನಗೆಲ್ಲ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ. ನಿಮ್ಗೆ ಡೀಟೇಲ್ ಆಗಿ ಎಲ್ಲಾನು ಡೀಟೇಲ್ ಆಗಿ ಕಳಿಸ್ತೀನಿ.
ಹೌದೇನ್ ಸರ್? ಸರಿನಾ? ಅಲ್ಲ ಸರ್, ಇದು ಸರ್ ಅಕ್ಯುಪ್ರೆಷರ್ ಇದು ಪಾಯಿಂಟ್ ಪ್ರೆಸ್ ಮಾಡೋದ ಬುಕ್ ಯಾವಾಗ ರೆಡಿ ಆಗುತ್ತೆ ಸರ್ ಅದು ನಿಮ್ದು? ಕೊಡ್ತೀವಿ. ನನಗೆ ಡೇ ಟು ಟೈಮ್ ಇಲ್ಲ, ರೆಡಿ ಮಾಡ್ತಾ ಹೌದ್ರಾ? ಇದ್ದೀನಿ. ಬೆಸ್ಟ್ ಆಗಿ ರೆಡಿ ಮಾಡಿದ್ಮೇಲೆ ಕೊಡ್ತೇನೆ. ಹೌದಾ? ಸರ್ ಓಕೆ ಸರ್. ಹಾಕಿದ್ವಿ ಸರ್, ನೀವು ಫ್ರೋಜನ್ ಶೋಲ್ಡರ್ಗೆ ನಿಮ್ದೇ ಆದ ವಿಡಿಯೋ ನೋಡಿದ್ದೆ, ಅದನ್ನ ಹಾಕಿದೆ. ಒಬ್ರಿಗೆ ತುಂಬಾ ಒಳ್ಳೇದಾತ. ಅದ್ರಾಗ ಈ ಬಸವರಾಜ್ ಸರ್ ಕೊಟ್ಟ ಬುಕ್ದೊಳಗ ಹಾಕಿದ್ದು ಅದು ಯಾಕೋ ಅಷ್ಟು ಕೆಲಸ ಆಗ್ಲಿಲ್ಲ. ಫ್ರೋಜನ್ ಶೋಲ್ಡರ್ಗೆ ತುದಿ ರಿಂಗ್ ಅಲ್ಲಿ ಬರುತ್ತಲ್ಲ, ಅಲ್ಲಿ ಹಾಕ್ಸಿದ್ರಿ ನೀವು ಹೇಳಿ. ಫ್ರೋಜನ್ ಶೋಲ್ಡರ್ಗೆ ಈ ಎಲ್ಲವೂ ಭುಜಗಳು ಇಲ್ಲೇ ಬರ್ತಾವ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಪರ್ಪಲ್, ಡಾರ್ಕ್ ಬ್ಲೂ, ಹಳದಿ ಮತ್ತು ಇದು ಸ್ಕೈ ಬ್ಲೂ, ಒಂದ್ ರೆಡ್, ಇಷ್ಟನ್ನು ಹಾಕಿದ್ದೆ. ವರ್ಕ್ ಆಯ್ತು. ಎಸ್, ಬೆಸ್ಟ್ ಆಗಿ ಮಾಡ್ತಾ ಹೋಗಿ. ಕಲರ್ ಹಾಕಿ ನಿಮ್ ಟ್ರೀಟ್ಮೆಂಟ್ ಕೊಡಿ, ಖುಷಿಯಾಗಿ ಹೋಗ್ತಾರೆ. ಹೌದೌದು. ನಾವು ಬಹಳ ವರ್ಷ ಆಯ್ತು ಪಾರ್ಶ್ವವಾಗಿ ರೋಗ ಔಷಧಿ ಕೊಡಕತ್ತಿ. ಹಂಗಾಗಿ ಹೀಲಿಂಗ್ನು ಮಾಡ್ತೀವಿ. ನೈಟ್ ಟೈಮ್ ಗುರುಗಳು ಯಾರ ಫಾರಿನರ್ ಗಿರಿನರ್ ತಗೊಳ್ತಾರ. ಹಂಗಿಲ್ಲ ತುಂಬಾ ಖುಷಿ ಆಯ್ತು ನಿಮ್ ನೋಡಿ. ಈ ವಯಸ್ಸಲ್ಲಿ ಇದೆ ಕಲ್ತ್ಬಿಟ್ಟು ಮತ್ತೆ ನಿಮ್ ವಿದ್ಯೆ ಜೊತೆಗೆ ಇದನ್ನ ಮಾಡ್ತಾ ಹೋಗ್ತಾ ಇದೀರಲ್ವಾ, ಅದೇ ಗ್ರೇಟ್ನೆಸ್. ನಮ್ಗೆ ಏನ್ ಗೊತ್ತಿರುತ್ತಲ್ವಾ, ಅದಕ್ಕೆ ಎಡಿಷನ್ ಇನ್ನೊಂದು ಆಡ್ ಮಾಡ್ತಾ ಹೋಗ್ಬೇಕು. ಆಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ರಿಸಲ್ಟ್ ಜಾಸ್ತಿ ಇರುತ್ತೆ. ಸರಿ ಅಲ್ವಾ? ಥ್ಯಾಂಕ್ ಯು ಸರ್. ಸುಗುಣ ಮೂರ್ತಿ ಮೇಡಮ್ ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇದು ಪೇಯ್ನು ನಂಗೆ 80% ಕಡಿಮೆ ಆಗಿದೆ ಸರ್. ಲಾಸ್ಟ್ ಟೈಮ್ ಇದೆಲ್ಲ ಹೇಳ್ಕೊಟ್ಟಿದ್ರಲ್ವಾ, ಆಮೇಲೆ ಇಲ್ಲಿ ಬಂದ್ರು ನೋಡಿ, ಇವರೇ ಈಟು ಕೋಲ್ಡ್. ಇವಾಗ ನಿಮ್ಗೆ ಎಕ್ಸಾಂಪಲ್ ನೋಡಿ, ನನ್ ಕ್ಲಾಸ್ ಮುಗಿದ್ಮೇಲೆ ಸರ್ ನಾ ಇಷ್ಟು ದಿನ ಈಟ್ ಅಂತ ತಿಳ್ಕೊಂಡಿದ್ದೆ ಸರ್, ರೈಟ್. ಇಷ್ಟು ದಿನ ಲೆಫ್ಟ್ ಆದ್ರೂ ಕೋಲ್ಡ್ ಅಂತ ತಿಳ್ಕೊಂಡಿದ್ದೆ. ಏನ್ ಸರ್ ದಿನ ಬಂದ್ ಏನಾರ ಹೇಳ್ತಿರಲ್ಲ ನೀವು ಅಂತ ಮೆಸೇಜ್ ನನ್ಗೆ. ಇವ್ರು ನನಗೆ ಉದಾಹರಣೆ. ಅವತ್ ಕ್ಲಾಸ್ ಅಲ್ಲಿ ಕೂಡ ಬೆಸ್ಟ್ ಆಗಿ ಎಕ್ಸಾಂಪಲ್ ನಾನು ಕೊಟ್ಟಿರೋಕೆ ನೀವು ನನಗೆ ಸಿಕ್ಕಿರೋದಕ್ಕೂ ಬೆಸ್ಟ್ ಆಯ್ತು. ಇಷ್ಟು ಇವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ರೈಟ್ ಸೈಡ್ ನೋವಿತ್ತು, ಇಲ್ಲಮ್ಮ ಈ ಭಾಗದಲ್ಲಿ ನೋವಿತ್ತು. ಇವಾಗ ನಾವು ಕಲ್ತಿರೋ ಪ್ರಕಾರ, ನೀವು ತಿಳ್ಕೊಂಡಿರೋ ಪ್ರಕಾರ ರೈಟ್ ಈಟ್ ಆಗಿತ್ತು ಅಂತಂದ್ರೆ ನೀವು ಜಸ್ಟ್ ಗ್ರೀನ್ ಕಲರ್ ಹಾಕ್ಬೇಕಾಗಿತ್ತು, ವಾಸಿ ಆಗ್ತಿತ್ತು. ಹೌದಲ್ವಾ? ಆದ್ರೆ ನೀವು ಸ್ಕೈ ಬ್ಲೂ ಕಲರ್ ಹಾಕೊಂಡು ವಾಸಿ ಮಾಡಿದೀರಾ. ಹೌದಲ್ವಾ? ರೈಟ್ ಈಟ್ ಇತ್ತು ಅಪ್ಪ ಅಂತಂದ್ರೆ, ರೈಟ್ ಈಟ್ ಇಂದನೇ ಕಾಯಿಲೆ ಬರ್ತಾ ಇತ್ತಪ್ಪ ಅಂದ್ರೆ ನಿಮ್ಗೆ ಸ್ಕೈ ಬ್ಲೂ ಕಲರ್ ಹಾಕಿದಾಗ ವಾಸಿ ಆಗಬಾರ್ದಾಗಿತ್ತು. ಹೌದಲ್ವಾ? ಸ್ಕೈ ಬ್ಲೂ ಕಲರ್ ಇನ್ನು ಈಟ್ ಜಾಸ್ತಿ ಮಾಡುತ್ತೆ. ಹೌದಲ್ವಾ? ನೀವು ಸ್ಕೈ ಬ್ಲೂ ಕಲರ್ ವಾಸಿ ಆಗಿದೆ ಅಂದ್ರೆ ಪಕ್ಕ ಇಲ್ಲಿ ಈಟ್ ಕಮ್ಮಿ ಆಗಿ ಬಂದಿದೆ ತಾನೆ ಕಾಯಿಲೆ. ಹೌದು ಸರ್, ವಾಸಿ ಆಗಿದೆ ತಾನೆ. ಹೌದು ಸರ್. 80% ಕಡಿಮೆ ಆಗಿದೆ. ಸ್ವಲ್ಪ ಪೇನ್ ಇದೆ, ಬಟ್ ಅದು ಕಲರ್ಸ್ ಹಾಕ್ತಾ ಇದ್ದೀನಿ. ಮತ್ತೆ ನೀವು ಕೊಟ್ಟಿದ್ದು ಇದು ಜಿಗ್ಜಾಗ್ ಟೈಪ್ ಮರ್ಮ ಪಾಯಿಂಟ್ಸ್ ಅದು ಮಾಡ್ತಿದ್ದೀನಿ. ಸೊ 80% ಪೇನ್ ಕಡಿಮೆ ಆಗಿದೆ ಸರ್. ವರ್ಕ್ ಆಗುತ್ತೆ. ಈ ಕಾಯಿಲೆ ಈಟ್ ಕಮ್ಮಿ ಆಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಯ್ತಾ? ಈಟ್ ಕಮ್ಮಿ ಆಗಿದೆ ಮೀನ್ಸ್ ಕೋಲ್ಡ್ ರೈಸ್ ಆಗಿದೆ. ಹೌದಲ್ವಾ? ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ವಾಸಿ ಆಯ್ತು. ಹಾಗಾಗಿ ನೀವೇ ಒಂದು ಉದಾಹರಣೆ ನನ್ಗೆ. ಎಲ್ಲರಿಗೆ ನೀವೇನ್ ತಿಳ್ಕೊಬೇಕು, ನೆಕ್ಸ್ಟ್ ರೈಟ್ ಬಂದಿದೆ ಲೆಫ್ಟ್ ಬಂದಿದೆ ಅಂದ್ರೆ ರೈಟ್ ಈಟ್ ಇಂದ ಬಂತು, ಲೆಫ್ಟ್ ಕೋಲ್ಡ್ ಇಂದ ಬಂತು ಅಂತ ತಿಳ್ಕೊಬಾರದು. ಸುಮಾರು ದಿವಸದಿಂದನೂ ಪೇನ್ ಹೋಗಿ ಬರ್ತಾನೆ ಇರ್ತಿತ್ತು ಸರ್. ನಾನು ಒಂದು 2 days ಅಷ್ಟೇ ಹಾಕಿ ಸ್ಕೈ ಬ್ಲೂ ಹಾಕಿ ಮತ್ತೆ ಆರೆಂಜ್ ಸ್ಕೈ ಬ್ಲೂ 2 ಹಾಕಿ ಬಿಟ್ಬಿಟ್ಟಿದ್ದೆ. ಆಗ ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆ ಪೇನ್ ಸ್ಟಾರ್ಟ್ ಆಗಿತ್ತು. ಮತ್ತೆ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಕೇಳಿ ಅದು ಇದ್ ಮಾಡ್ಕೊಂಡಾಗ ಮತ್ತೆ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಅದು ಮರ್ಮ ಪಾಯಿಂಟ್ಸ್ ನೀವು ಕೊಟ್ಟಿದ್ರಲ್ವಾ, ಸೊ ಅದನ್ನ ಅಪ್ಲೈ ಮಾಡಿದ್ರೆ ಮತ್ತೆ ಇಲ್ಲಿ ಇದ್ ಮಾಡ್ಕೊಳ್ಳೋದು ಹೇಳಿದ್ರಲ್ವಾ, ಇದು ಅದೆಲ್ಲ ಮಾಡ್ಕೊಂಡ್ಮೇಲೆ ನಂಗೆ 80% ಕಡಿಮೆ ಆಗಿದೆ. ಇನ್ ಸ್ವಲ್ಪ 20% ಪೇನ್ ಇದೆ, ಬಟ್ ಅದು ಕಂಟಿನ್ಯೂ ಮಾಡ್ತೀನಿ. ಅದು ಕಲರ್ಸ್ ಎಲ್ಲ 3-4 days ಅಲ್ಲ ಈ ರಿಸಲ್ಟ್ ಬಂದಿದೆ ಅಂದ್ರೆ 3-4 days ಅಲ್ಲಿ ಹೊರಟೋಗುತ್ತೆ. ಹಾ ಸರ್. ಮತ್ತೆ ನಂದು ಇನ್ನೊಂದು ಸರ್, ನಂಗೆ ಹಂಬಲಿಕ್ ಹರ್ನಿಯಾ ಹೊಕ್ಕ ಹತ್ರ ಅದು ಹರ್ನಿಯಾ ಇದೆ. 1 mm ದಾಟಿದೆ ಸರ್. ಅದು ನಂಗೆ ಆಲ್ಮೋಸ್ಟ್ 6-7 ಹಂಗಿಂದ ಬಂದು ಸುಮಾರು 7-8 years ಇಂದ. ಬಟ್ ನಾನು ಅದನ್ನ ಇನ್ಕ್ರೀಸ್ ಮಾಡ್ಕೊಳಕ್ ಬಿಟ್ಟಿರ್ಲಿಲ್ಲ. ಯೋಗ ಅದು ಇದು ಬಾಡಿ ಎಕ್ಸರ್ಸೈಸ್ ವಾಕಿಂಗ್ ಅನ್ಕೊಂಡ್ ಕಂಟ್ರೋಲ್ ಎಲ್ಲ ಇಟ್ಕೊಂಡ್ ಬಂದು ಇಷ್ಟು ವರ್ಷ ಆದ್ಮೇಲೆ 1 mm ಗೆ ಬೆಳೆದಿದೆ ಅದು. ಬಟ್ ಸ್ಟಿಲ್ ನಂಗೆ ಅದು ಯಾವಾಗ್ಲೂ ಹೊಕ್ಕಳ ಕೆಳಗಡೆ ಪೇನ್ ಇದ್ದೇ ಇರುತ್ತೆ ಸರ್ ಅದು. ಓಕೆ, ಇವಾಗ ಅದ್ರ ಜೊತೆಗೆ ಇನ್ನೊಂದು ಮರ್ಮವನ್ನ ಆಡ್ ಮಾಡಿ. ಹಾ ಸರ್. ಶಂಖವರ್ಮಂ ಇಲ್ಲೇನಿದೆ ಅಲ್ವಾ, ಇದ್ರ ಸೆಂಟ್ರಿಗೆ ಇಲ್ಲಿಂದ ಇಲ್ಲಿವರೆಗೆ ಪ್ಲೇಸ್ ಇದೆ ಅಲ್ವಾ, ಇದ್ರ ಸೆಂಟ್ರ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಹಾ ಸರ್. ಇಲ್ಲಿಗೆ
ಶಂಖವರ್ಮಮ್ಮನ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಅದೂನು ಸೇಮ್ 3 ಬೆರಳಲ್ಲೇ ಮಾಡ್ಬೇಕಾ ಹಾ, ಸರ್? ಇದೇನಿರುತ್ತಲ್ವಾ ಆ ಶಂಖವರ್ಮಮ್ ಅಂದ್ರೆ ಮಿಡಲ್ ಬರುತ್ತೆ ಇಲ್ಲಿ ನನಗೆ. ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ಇಲ್ಲಿ ಮಿಡಲ್ ಬರುತ್ತಲ್ವಾ, ಈ ಮಿಡಲ್ ಅನ್ನ ಈ ತರ ಹಿಡಿದ್ಬಿಟ್ಟು ಹಿಂಗೆ ಹಿಡಿತೀನಿ ನಾನು. ಹಿಡಿದ್ಬಿಟ್ಟು ಕ್ಲಾಕ್ ವೈಸ್ ಅಂತಂದ್ರೆ ಗಡಿಯಾರದ ದಿಕ್ಕಿಗೆ ಈ ತರ 30 ಸೆಕೆಂಡ್ ಮಾಡಿ. ಓಕೆ. ಎರಡು ಕಡೆ, ಇದಾದ್ಮೇಲೆ ಈ ಕಡೆ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಸ್ಪ್ಲೀನ್ ಕ್ಲಾಕ್ ವೈಸ್ ಓನ್ಲಿ. ಓಕೆ. ಸರಿನಾ? ಸ್ಪ್ಲೀನ್ ಸ್ಟಮಕ್ ಎನರ್ಜಿ ಇಂಬ್ಯಾಲೆನ್ಸ್ ಇಂದಾನೆ ನಿಮಗೆ ಸ್ಟಮಕ್ ರಿಲೇಟೆಡ್, ಅರ್ನಿಯಾ ರಿಲೇಟೆಡ್, ಫೈಲ್ಸ್ ಅಲ್ಲಿ ಫಿಸ್ಟುಲಾ ರಿಲೇಟೆಡ್ ಪ್ರಾಬ್ಲಮ್ ಬರಕ್ಕೆ ಸ್ಟಾರ್ಟ್ ಆಗೋದು. ನಿಮ್ಗೆ ಫಿಸ್ಟುಲಾ ಬಂದಿದೆ, ಫೈಲ್ಸ್ ಬಂದಿದೆ ಕೂಡ ಶಂಖವರ್ಮಮ್ ವರ್ಕ್ ಆಗುತ್ತೆ. ಇದನ್ನ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ಸ್ಪ್ಲೀನ್ ರಿಫ್ಲೆಕ್ಸ್, ಸ್ಟಮಕ್ ರಿಫ್ಲೆಕ್ಸ್ ಗೆ ಯೆಲ್ಲೋ ಕಲರ್ ಹಾಕಿ. ಸರ್ ಅದು ಯೆಲ್ಲೋ ಕಲರ್ ಹಾಕಿದ್ರೆ ವೆಯ್ಟ್ ಸ್ಟಕ್. ಯೂಶಲಿ ನಂದು ವೆಯ್ಟ್ ಲಾಸ್ ಆಗಲ್ಲ ಸರ್. ಲಾಸ್ಟ್ ಟೈಮ್ ನಿಮ್ಮನ್ನ ಕೇಳಿದ್ದೆ ನಾನು, ಅದು ಅಪ್ ಅಂಡ್ ಡೌನ್ ಆಗ್ತಾನೆ ಇರುತ್ತೆ. ನಂಗೆ ಅದು ಎಲ್ಲೋ ಯೂಸ್ ಮಾಡಕ್ಕೆ ಭಯ ಆಗುತ್ತೆ ಸರ್. ಹೆಂಗೆ ಅದು ವೆಯ್ಟ್ ಹಂಗೆ ಸ್ಟಕ್ ಆಗ್ಬಿಡುತ್ತೇನೋ, ವೆಯ್ಟ್ ಲಾಸ್ ಆಗೋ ಪ್ರೊಸೆಸ್ ಸ್ಟಾಪ್ ಆಗ್ಬಿಡುತ್ತೇನೋ ಅಂತ. ವೆಯ್ಟ್ ಗೇನ್ ಆಗಬಾರ್ದು, ಕಾಯಿಲೆ ವಾಸಿ ಆಗ್ಬೇಕು. ಹ್ಞೂ ಸರ್, ವೆಯ್ಟ್ ಕಡಿಮೆನೆ ಆಗ್ಬೇಕು ಸರ್, ಗೇನ್ ಅಲ್ಲ. ಅದು ಹಂಗೆ ಸ್ಟಕ್ ಆಗಿದೆ, ಕಡಿಮೆನೆ ಆಗ್ತಿಲ್ಲ ಸರ್ ನನಗೆ. ಸೊ ಅದು ಮೇನ್ ಪ್ರಾಬ್ಲಮ್ ನನಗೆ. ಓಕೆ, ಇವಾಗ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ರಿಂಗ್ ಹಾಕ್ಬಾರ್ದು, ಸೈಡಿಗೆ ಹಾಕಿ. ಡಾರ್ಕ್ ಬ್ಲೂ ಕಲರ್ ಸೈಡಿಗೆ. ರಿಂಗ್ ಹಾಕೋದ್ ಬೇಡ ಸರ್? ರಿಂಗ್ ಬೇಡ, ಸೈಡಿಗೆ ಹಾಕಿ. ಸೈಡಿಗೆ ಹಾಕ್ಬಿಟ್ಟು ಸ್ಟಮಕ್ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಎರಡು ಕಡೆ, ಎರಡು ಸೈಡ್ ಹಾಕ್ಬೋದಲ್ವಾ ಸರ್? ಹಾ, ಸ್ಟಮಕ್ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಮತ್ತೆ ಸ್ಟಮಕ್ ರಿಫ್ಲೆಕ್ಸ್ ಗೆ ಯೆಲ್ಲೋ ಕಲರ್ ಹಾಕಿ. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್. ಹರ್ನಿಯಾನು ವಾಸಿ ಆಗುತ್ತೆ. ಮತ್ತೆ ಅದೇ ಸರ್ ನಾನು ಅದಕ್ಕೆ ಎಲ್ಲೋ ಲಾಸ್ಟ್ ಟೈಮ್ ಕ್ಲಾಸ್ ಅಲ್ಲಿ ನೀವು ಒಂದ್ಸರಿ ಹೇಳಿದ್ರಿ, ಮತ್ತೆ ಅದು ಇನ್ನೊಂದ್ ಕಲರ್ ಥೆರಪಿ ಅದು ಈ ಕ್ಲಾಸ್ ಅಲ್ಲಿ ಸರ್ನು ಹೇಳಿದ್ರು, ಅದ್ ಎಲ್ಲೋನೇ ಹೇಳಿದ್ರು. ಸೊ ನನ್ಗೆ ಈ ಪ್ರಾಬ್ಲಮ್ ಇರೋದಕ್ಕೆ ಸ್ಟಮಕ್ ರಿಫ್ಲೆಕ್ಸ್ಗೂ ಎಲ್ಲೋ ಸ್ಕೈ ಬ್ಲೂ ಎಲ್ಲ ಹೇಳಿದ್ರು. ಬಟ್ ನಂದು ವೆಯ್ಟ್ ಅದು ಈ ತರ ಇಂಬ್ಯಾಲೆನ್ಸ್ ಆಗ್ತಾ ಇರೋದಕ್ಕೆ ನಾನು ಎಲ್ಲೋ ಯೂಸೇ ಮಾಡಲ್ಲ ಸರ್. ಸಾಕಾಗ್ಬಿಡುತ್ತೆ. ಒಂದು ಆಟ್ ಟಾಪಿಕ್ ವೇಟ್ ಗೇನ್ ಮಾಡ್ಕೊಳ್ಳೋದು, ವೇಟ್ ಕಮ್ಮಿ ಮಾಡ್ಕೊಳ್ಳೋದು, ಅದೊಂದ್ ಮರ್ಮ ಮಾಡ್ಕೊಡೋಣ. ನಂಗೆ ಅದಕ್ಕೊಂದ್ ಬೆಸ್ಟ್ ರಿಸಲ್ಟ್ಸ್ ಹೇಳಿ ಸರ್. ಒಂದ್ ಬೆಸ್ಟ್ ರೆಮಿಡಿ ನಂಗೆ ಬೇಕು ಸರ್ ವೆಯ್ಟ್ ಲಾಸ್ಗೆ. ಮಾಡೋಣ. ಯೂಶಲಿ ನಾನು ಅದು ಡಾರ್ಕ್ ಬ್ಲೂ ರಿಂಗ್ ಪೂರ್ತಿ ಹಾಕ್ತಿದ್ದೆ, ಮತ್ತೆ ಇಲ್ಲಿ ನಾನು ಡಾರ್ಕ್ ಬ್ಲೂ ಹಾಕೋತಿದ್ದೆ. ಬರೀ ಇದು ರೈಟ್ ಹ್ಯಾಂಡಿಗೆ ಮಾತ್ರ ಹಾಕ್ತಿದ್ದೆ, ಎರಡು ಇದಕ್ಕೂ ರಿಂಗ್ ಹಾಕ್ತಿದ್ದೆ ಲಿಟಲ್ ಫಿಂಗರ್ಸ್ಗೆ. ಬಟ್ ನೀವೀಗ ಹೇಳಿರೋದು ಅರ್ಧ ಹಾಕಿ ಪೂರ್ತಿ ಹಾಕ್ಬೇಡಿ ಅಂತ ಹೇಳ್ತಿದ್ದೀರಾ, ಮತ್ತೆ ಇಲ್ಲೂ ಇದ್ ಹೇಳ್ತಾ ಇದ್ದೀರಾ. ಅದು ಬಿಟ್ಟು ಬೆಸ್ಟ್ ಸೊಲ್ಯೂಷನ್ ಇನ್ನೇನಾದ್ರೂ ಇದ್ರೆ ನನಗೆ ಕೊಡಿ ಸರ್. ಇದೇ ಬೆಸ್ಟ್ ಸೊಲ್ಯೂಷನ್. ತುಂಬಾ ಸ್ಲೋ ಪ್ರೊಸೆಸ್ ಸರ್, ಅದು ತುಂಬಾನೇ ಸ್ಲೋ ಪ್ರೊಸೆಸ್ ನಂದು. ಆಮೇಲೆ ನೀವು ಆರೆಂಜ್ 5 ಹೇಳಿದ್ರಿ ನಿಮ್ದು, ನಾನು ಇದೆಲ್ಲ ನೋಡ್ಬಿಟ್ಟು ನಾನು ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೆ. ಬಟ್ ಅದ್ರ ಜೊತೆಗೆ ಒಂದು 6 ಕೀ ರೆಡಿ ಮಾಡ್ಕೊಳ್ಳಿ. SP ನನಗೆ ಆರೆಂಜ್ ಹಾಕಿ ಇಲ್ಲಿಗೆ. SP9 ಸರ್? ಆರೆಂಜ್ ಹಾಕಿ ವೇಟ್ ಲಾಸಿಗೆ. ಸೈಡಿಗೆ ಬರುತ್ತಾ ಸರ್? ಇಲ್ಲಿ ಈ ಕೆರೆ ಇದೆ ಅಲ್ವಾ, ಈ ಕೆರೆ ಎಂಡಿಗೆ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಇಲ್ಲಿಗೆ. ಇಲ್ಲಿಗೆ ಆರೆಂಜ್ ಕಲರ್ ಹಾಕಿ ಕಮ್ಮಿ ಆಗುತ್ತೆ. ಸರಿನಾ? ಮಾಡ್ತಾ ಬನ್ನಿ ಅಮ್ಮ, ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಏನ್ ತಿನ್ಬೇಕು? ಸ್ವೀಟು, ಹಾಲು, ಮೊಸರು, ಮಜ್ಜಿಗೆ. ಆಲ್ಮೋಸ್ಟ್ ಕಡಿಮೆನೆ ಇರುತ್ತೆ ಸರ್. ನಾನು ಜಾಸ್ತಿ ಗಂಜಿ ಆ ತರದ್ದೇ ಯೂಸ್ ಮಾಡೋದು ಜಾಸ್ತಿ. ಇವತ್ತಿಂದ ಅಲ್ಲ ಸರ್, ಸುಮಾರು ವರ್ಷದಿಂದನೂ ಹಾಗೇನೆ. ಬಟ್ ನನ್ ಬಾಡಿ ನೇಚರ್ ಹಂಗೆ ಅಂತ ನಾನ್ ತಿಳ್ಕೊತಾ ಇದೀನಿ ಸರ್. ಎಷ್ಟೇ ನಾನು ಇದ್ ಮಾಡ್ಕೊಂಡ್ರುನು ಸ್ವಲ್ಪ ಡೇಟ್ ಆಫ್ ಬರ್ತ್ ಅಲ್ಲಿ ಕಫ ಪ್ರಕೃತಿ ಇತ್ತು ಅಂದ್ರೆ ಆತರ ಇರುತ್ತಮ್ಮ. ನೀವೇ ನಿಮ್ ಡೇಟ್ ಆಫ್ ಬರ್ತ್ ಅಲ್ಲಿ ಕಫ ಪ್ರಕೃತಿ ಇತ್ತು, ನೀವ್ ಎಷ್ಟೇ ತಿಪ್ಪಲಾಗ ಹಾಕಿದ್ರು ಕೂಡ ಎಷ್ಟ್ ಕಮ್ಮಿ ಆಗ್ಬೇಕು ಅಷ್ಟೇ ಕಮ್ಮಿ ಆಗುತ್ತೆ. ಡೇಟ್ ಆಫ್ ಬರ್ತ್ ಅಲ್ಲಿ ವಾಯು ತತ್ವ ಇತ್ತು, ಎಷ್ಟೇ ತಿಪ್ಪಲಾಗ ಹಾಕಿದ್ರು ಕೂಡ ಆಗದೇ ಇಲ್ಲ. ನಾನ್ ಏನೇ ಮಾಡಿದ್ರು ಕೂಡ ಹಿಂಗ ಆಗಲ್ಲ, ನೀವ್ ಏನೇ ಮಾಡಿದ್ರು ಕೂಡ ನನ್ನಂಗ ಆಗಲ್ಲ, ಹೌದಲ್ವಾ? ಎಷ್ಟೇ ಪ್ರಯತ್ನ ಪಟ್ರು ಆಗಲ್ಲ. ನೀವೇ ಬೆಸ್ಟ್. ಅದು ಆ ಪ್ರೋಸೆಸ್ ಅಲ್ಲಿ ನೀವೇ. ಅದೇ ಹೇಳ್ತೀನಲ್ವಾ, ಎಲ್ಲರೂ ಏನ್ ಮಾಡ್ತೀರಿ, ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರಕೃತಿಗೆ ವಿರುದ್ಧ ಹೋಗ್ತೀರಾ. ಪ್ರಕೃತಿಯಲ್ಲಿ 3 ವಿಧ: ಕಫ, ವಾತ, ಪಿತ್ತ, ಕಫ. ಕಫ ಪ್ರಕೃತಿ ಅಂತಂದ್ರೆ ನಿಮ್ದು ನೇಚರ್ ಏನಿದೆಯಪ್ಪ ಅಂದ್ರೆ ಕಫ ಪ್ರಕೃತಿ. ನೀವು ಹೆಂಗಿರ್ಬೇಕಪ್ಪ ಅಂದ್ರೆ ಗುಂಡಕ್ಕೆ ಇರ್ಬೇಕು. ಬಾಳ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಇಲ್ಲ ಸರ್ ನನ್ನಂಗ ಆಗ್ತೀನಿ, ತೆಳ್ಳಗ್ ಆಗ್ತೀನಿ ಅಪ್ಪ ಅಂತಂದ್ರೆ ಪ್ರಕೃತಿಗೆ ವಿರುದ್ಧ ಹೋಗ್ತೀರಿ. ನನ್ನಂಗ್ ಮಾಡ್ಬೋದು ನಿಮ್ನ.
ಹೌದಲ್ವಾ? ತೆಳ್ಳಗ್ ಮಾಡ್ಬೋದು, ಒಂದ್ 4-5 ಪಾಯಿಂಟ್ ಕಂಟಿನ್ಯೂ ಹಾಕ್ಬಿಟ್ರೆ ತೆಳ್ಳಗ್ ಆಗ್ತೀರಾ. ಆದ್ರೆ ಪ್ರಕೃತಿಗೆ ವಿರುದ್ಧ ಆಗುತ್ತೆ. ಅವಾಗ ಏನಾಗತ್ತಂದ್ರೆ ಕಾಯಿಲೆ ಬರಕ್ ಸ್ಟಾರ್ಟ್ ಆಗತ್ತೆ. ಹೌದಲ್ವಾ? ಹಾಗಾಗಿ ಸ್ವಲ್ಪ ಜಾಸ್ತಿ ಇದ್ರಂದ್ರೆ ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಪ್ರಕೃತಿಯಿಂದ ಹೊರಗಡೆ ಹೋಗ್ಬೇಡಿ. ನಿಮ್ಮ ಪ್ರಕೃತಿ ಏನಿದೆಯಪ್ಪ ಅಂದ್ರೆ ಕಫ ಪ್ರಕೃತಿ. ಈ ಕಫ ಪ್ರಕೃತಿಯನ್ನ ನಮ್ಮ ಜೀವ ಇರುವವರೆಗೂ ಮೇಂಟೈನ್ ಮಾಡ್ಬೇಕು. ಆ ಪ್ರಕೃತಿಯ ವಿರುದ್ಧವಾಗಿ ಹೋಗ್ಬಾರ್ದು. ಹಿಂಗಿದೀನಪ್ಪ ನಾನು ಹಿಂಗ್ ಆಗ್ತೀನಿ ಅಂತ ಹೇಳಿದ್ರೆ ನಿಮ್ಮ ನೇಚರಿಗೆ ಬಂದಿರುತ್ತಲ್ವಾ, ನೀವು ಜನನ ಆದಾಗ ಆ ಪ್ರಕೃತಿಗೆ ವಿರುದ್ಧ ಹೋದಂಗೆ. ಇವಾಗ ನಾನೇ ಒಂದು ಎಕ್ಸಾಂಪಲ್ ತಗೋಬೇಕು. ನಂದು ಪಿತ್ತ ಪ್ರಕೃತಿ ನೇಚರ್ ಅಲ್ಲಿ ಮತ್ತೆ ಡೇಟ್ ಆಫ್ ಬರ್ತ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ, ಆಯುರ್ವೇದಿಕ್ ರಿಫ್ಲೆಕ್ಸ್ ಅಲ್ಲಿ ನೋಡಿದಾಗ ನಂದು ಪಿತ್ತ ಪ್ರಕೃತಿ. ನಾನ್ ನಿಮ್ಮಂಗ್ ಆಗ್ಬೇಕು, ಕಫ ಪ್ರಕೃತಿ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಆಗ್ತೀನಿ. ಒಂದ್ 4-5 ಪಾಯಿಂಟ್ 4-5 ಫುಡ್ ತಿಂದ್ಬಿಟ್ರೆ ಕಫ ಪ್ರಕೃತಿ ಆಗತ್ತೆ. ಹೌದಲ್ವಾ? ಅದು ನೇಚರ್ಗೆ ವಿರುದ್ಧ ಆಗ್ಬಿಡುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಕಫ ಪ್ರಕೃತಿ ಹೆಚ್ಚಳದಿಂದ ಬರುವ ಕಾಯಿಲೆಗಳೆಲ್ಲವೂ ಬರಕ್ ಸ್ಟಾರ್ಟ್ ಆಗತ್ತೆ. ಹೌದಲ್ವಾ? ನೇಚರ್ ಬಿಟ್ಟು ಹೊರಗಡೆ ಹೋಗ್ಬೇಡಿ. ನೀವು ಹಿಂಗಿದ್ದೀರಪ್ಪ ಅಂದ್ರೆ ನಿಮ್ ನೇಚರ್ ಇರುತ್ತೆ, ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಹೌದಲ್ವಾ? ಹಾಗಾಗಿ ಅಲ್ಲಿ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಇನ್ನೂ ಡೌನ್ ಮಾಡ್ಕೊಳ್ಳಿ. ಪೂರ್ತಿ ಹಿಂಗ್ ಆಗ್ಬೇಡಿ. ಇದು ಕಫ. ವಾತ ಅಂತ ಬರುತ್ತೆ, ಅದನ್ನ ಹೇಳ್ಕೊಂಡ ಹೋದ್ರೆ ಅದನ್ನೇ ಒಂದ್ ಟಾಪಿಕ್ ಆಗುತ್ತೆ. ನಿಮ್ದು ಕಫ ಪ್ರಕೃತಿ ಇತ್ತು ಅಂತಂದ್ರೆ ವಾತ ಪ್ರಕೃತಿಗೆ ಹೋದ್ರಿ ಅಂತಂದ್ರೆ ಅಂದ್ರೆ ತೆಳ್ಳಗ ಮೀನ್ಸ್ ಇದು ಕಫ. ಇದನ್ನ ಬರಳಲ್ಲಿ ಯಾಕೆ ತೋರಿಸ್ತಾ ಇದ್ದಾನೆ ಅಂದ್ರೆ ವಾತ ಇರೋರು ಸಣ್ಣಗಿರ್ತಾರೆ. ಇಲ್ಲಿಂದ ಇಲ್ಲಿ ಕನ್ವರ್ಟ್ ಆಗ್ತೀನಿ ಅಂದ್ರೆ ಕಷ್ಟ ಆಗ್ತೀರಾ. ಆದ್ಮೇಲೆ ಜಾಯಿಂಟ್ ಪೇನು, ಬೋನ್ ಪೇನು ಈ ತರ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ವಿರುದ್ಧ ಹೋಗ್ಬೇಡಿ. ಆಲ್ರೆಡಿ ಜಾಯಿಂಟ್ ಪೇನ್ಸ್ ಇದೆ ನನ್ಗೆ. ಈ ವಿಂಟರ್ ಸೀಸನ್ ಗೆ ತುಂಬಾ ಜಾಸ್ತಿ. ನಾನು ಲಾಸ್ಟ್ ಟೈಮ್ ಈ ಪೇನ್ಗೂ ಅದೇ ಹೇಳಿದೆ ನಾನು ನಿಮ್ಗೆ. ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಪ್ರಕೃತಿಯನ್ನ. ಕಫ ಇದೆ ಅಲ್ವಾ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಓಕೆ ಸರ್. ಸರಿನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೋವಿಂದ ಆರ್ಟ್ಸ್. ನಮಸ್ತೆ. ನಿನ್ನೆ ಕ್ಲಿನಿಕ್ಗೆ ಬಂದಿದ್ರಿ ಅವರು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಅನ್ಮ್ಯೂಟ್ ಆಪ್ಷನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಅನ್ಮ್ಯೂಟ್ ಆಗಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಹೇಗಿದೆ ನೋವು? ಕಡಿಮೆ ಸರ್, ನಾವು ಕಮ್ಮಿ ಇದೆ. ನೀವು ನೋಡಿ, ಹೇಳಿದ್ದೆ ತರ ಎರಡು ಡಿವೈಸ್ ಆನ್ ಆಗಿರ್ಬೋದು. ಎಕೋ ಬರ್ತಾ ಇದೆ, ಒಂದ್ಸಲ ರೀಚೆಕ್ ಮಾಡ್ಕೊಳ್ಳಿ. ಸಿಸ್ಟಮ್ ಅಲ್ಲಿ ನೋಡ್ತಾ ಇದ್ದೆ ಸರ್. ಎಸ್, ಒಂದೇ ಡಿವೈಸ್. ಎರಡು ಡಿವೈಸ್ ಆದ್ರೆ ಎಕೋ ಬರುತ್ತೆ. ಎಸ್ ಸರ್, ಹೇಗಿದೆ ಚೆಸ್ಟ್ ಪೇನು? ನೋಡಿ, ಇವ್ರಿಗೆ ಎಷ್ಟೋ ದಿನದಿಂದ ಎಲ್ಲೆಲ್ಲ ತಿಪ್ಪರ್ಲೆಗ ಹಾಕಿದ್ದಾರೆ. ಹೌದಲ್ವಾ? ಇದೇ ನೋವು, ಈ ಭಾಗದಲ್ಲಿ ನೋವು ಕಾಣ್ತಾ ಇತ್ತು. ಎಷ್ಟು ದಿನದಿಂದ ಆಗ್ತಾ ಇತ್ತು ಸರ್ ನಿಮ್ಗೆ? ನಾನು ಒಂದ್ 3 ವರ್ಷದಿಂದ ಆಗ್ತೈತೆ ಸರ್. ಹೌದು. ಜಸ್ಟ್ 3 ವಾರ ಆಯ್ತಾ ನನ್ನ ಹತ್ರ ಬರ್ತಾ ಇದ್ದೀವಾಗ? 3 ವಾರ ಆಯ್ತು ಸರ್. 15 ದಿವಸ ಆಯ್ತು. ಇಲ್ಲ ಸರ್, ಪೂರಾ ಕಡಿಮೆ ಇದೆ. ಸ್ವಲ್ಪ ಅದು ನೀವು ಹೇಳಿದ್ರಲ್ಲ, ನಾನು ನಿನ್ನೆ ಹೇಳಿದ್ನಲ್ಲ ನಿಮ್ಗೆ, ಆ ತರ ಮಾಡಿದ್ದಕ್ಕೆ ಆಯ್ತು. ಮತ್ತೆ ಅದು ನೋಡಿ, ಇವ್ರಿಗೆಲ್ಲ ಕಮ್ಮಿ ಆಗಿದ್ದು. ಒಂದ್ ಸ್ವಲ್ಪ ಏನ್ ತಿಂದ್ರಿ? ಮಟನ್ ತಿಂದಿದ್ದು. ಹಿಂಗಾಗುತ್ತೆ. ನಾನೇ ತಿನ್ಬೇಡ ಅಂತ ಹೇಳಿದ್ರಲ್ಲ ಸರ್. ಮಟನ್ 3 ವಾರದಲ್ಲಿ ಕಮ್ಮಿ ಆಗಿತ್ತು. ಬಿಫೋರ್ ದಟ್ ಎಲ್ಲೆಲ್ಲ ಏನೇನೋ ಮಾಡಿದ್ರು. ಹೌದಲ್ವಾ? ಹೌದು ಸರ್, ಹೌದು. 3 ವಾರದಲ್ಲಿ ಕಮ್ಮಿ ಆಗಿತ್ತು. ಸ್ವಲ್ಪ ಮಟನ್ ತಿಂದ್ರು, ಅದನ್ನ ಸ್ವಲ್ಪ ಪ್ರೈಸ್ ಆಗಿದೆ. ಮತ್ತೆ ನಿನ್ನೆ ಬಂದಿದ್ರು, ಸಾಟರ್ಡೆ ಈವ್ನಿಂಗ್ ಬಂದಿದ್ರು. ಮತ್ತೆ ಒಂದ್ ಪಾಯಿಂಟ್ ಕೊಟ್ಟು ರೆಡಿ ಮಾಡಿದೆ. ಹೌದಲ್ವಾ? ಹಾಗಾಗಿ ನಾನು ಕಡಿಮೆ ಇಷ್ಟ ಕೊಟ್ರು ಕೂಡ ನಿಮ್ಮ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಬೇಕು. ಆಸೆ ಬರುತ್ತೆ, ಸ್ವಲ್ಪ ಅವಾಯ್ಡ್ ಮಾಡಿ ಕಮ್ಮಿ ಆಗೋವರೆಗೂ. ಕಮ್ಮಿ ಆದ್ಮೇಲೆ ಆರಾಮಾಗೆ ರೆಡಿ ಆಗುತ್ತೆ. ಇವ್ರ ಸಿಂಪ್ಟಮ್ಸ್ ಏನ್ ಗೊತ್ತಾ? ಚೆಸ್ಟ್ ಪೇನು ಎಲ್ಲ ಮಾಡಿದ್ದಾರೆ. ಏನೇನು ಇವಾಗ ಆರ್ಟಿಫಿಷಿಯಲ್ ಇವಾಗ ಏನಿದೆ, ಇವಾಗ ಏನು ನಮ್ಮ ತಂತ್ರಜ್ಞಾನದಲ್ಲಿ ಎಲ್ಲೆಲ್ಲ ಟೆಸ್ಟ್ ಗಳಿದಾವಲ್ಲ, ಎಲ್ಲ ಮಾಡ್ಸಿದಾರಲ್ಲ ಸರ್? ಮಾಡ್ಸಿದಾರೆ ಸರ್. ಎಲ್ಲಾಗಿದೆ ಸರ್. ಎಲ್ಲಾ ರಿಪೋರ್ಟ್ ನಾರ್ಮಲ್. ಆದ್ರೆ 2-3 ವರ್ಷದಿಂದ ನೋವು ಹೋಗ್ತಾ ಇಲ್ಲ. ಹೌದೌದು ಸರ್. ಒಟ್ಟು ಹೋಗಿದ್ದಿಲ್ಲ ಸರ್, ನಿಮ್ಮ ಹತ್ರ ಬಂದಾಗ ಅದು ಹೋಗಿದ್ದು. ವಾಸಿ ಆಗುತ್ತೆ ನಮ್ಮ ಹತ್ರ. ಆದ್ರೆ ನಿಮ್ಮ ಹತ್ರ ಬರಕ್ಕೆ ಬೆಸ್ಟ್ ಅಂದ್ರೆ ಫುಡ್. ಹೌದೌದು ಸರ್.
ನಿಮ್ಮ ಹತ್ರ ಕಳಿಸಿದಾರ ಒಬ್ರು ಪ್ರಿಯಾ ಮೇಡಮ್ ಅಂತ, ಅವರೇ ಕಳಿಸಿದ್ ನಿಮ್ಗೆ ನಿಮ್ಮ ಹತ್ರ. ಹಂಗೆ ನನ್ನ ಹತ್ರ ಯಾರೋ ಇನ್ಸ್ಟಾ ಫೇಸ್ಬುಕ್ ರೀಲ್ ನೋಡ್ಕೊಂಡ್ ಬರಲ್ಲ, ಒಬ್ರು ವಾಸಿಯಾಗಿರ್ತಾರಲ್ವಾ ಅವರಿಂದ ಇನ್ನೊಬ್ರು. ಹೌದೌದು ಸರ್, ಹೌದೌದು ಸರ್. ಸರ್ ಆರಾಮಿದ್ ಸರ್, ನೀವು ಹೇಳಿದ್ದು ಈ ತರ ಹಾಕಿದ್ದೀನಿ ಸರ್. ಹಾ ನೋಡಿ, ನಿಮ್ಮರ್ಲಾಜಿ ಒಂದು ಕಟ್ ಮಾಡಿ ಹಾಕಿದ್ದಾರೆ. ಅವ್ರದ್ದು ಒಂದು ಸ್ಟುಡಿಯೋ ಇದು ಇದೆ, ಏನಿದೆ ಫೋಟೋ ಸ್ಟುಡಿಯೋ ಹೌದು, ಏನಿದೆ, ಸ್ಟುಡಿಯೋ ಇದೆ. ಸ್ಟುಡಿಯೋ ಇದೆ. ನಂಬರ್ 2 ಡಾರ್ಕ್ ಬ್ಲೂ ಕಲರ್ ಹಾಕಿದ್ರು. ಇವ್ರಿಗೆ ಏನಾಗಿದೆ ಗೊತ್ತಾ, ಎಲ್ಲ ಕೆಲಸಗಳು ಬರ್ತಾವಂತೆ, ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೆ. ಕೆಲವೊಬ್ರು ಸರ್ ಜನನೇ ಬರಲ್ಲ ಅಂತ ಹೇಳಿದ್ರೆ, ಇವ್ರಿಗೆ ಜನ ಬರ್ತಾರೆ, ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಇವ್ರು ಚೆಸ್ಟ್ ಪೇನ್ ಹಾಕ್ಬಿಟ್ಟಿದೆ ಗೊತ್ತಾ, ಲಿವರ್ ಅಲ್ಲಿ ವಿಂಡ್ ಕಮ್ಮಿ ಆಗ್ಬಿಟ್ಟು. ನಂಬರ್ 2 ಡಾರ್ಕ್ ಬ್ಲೂ ಏನ್ ಮಾಡುತ್ತೆ, ವಿಂಡ್ ಕ್ರಿಯೇಟ್ ಮಾಡುತ್ತೆ. ಇವಾಗ ಯಾಕೆ ಎಲ್ಲ ಕೆಲಸಗಳು ಬರ್ತಾ ಇದೆ, ನೋಡೋಣ ನಾಳೆ ಮಾಡೋಣ ನಾಡಿದ್ ಮಾಡೋಣ ಅಂತಂದ್ರೆ, ಅಲ್ಲಿ ಲಿವರ್ ಅಲ್ಲಿ ಪಿತ್ತ ಜನಕಾಂಗದಲ್ಲಿ ಪಿತ್ತ ಕಮ್ಮಿ ಆಗಿರುತ್ತೆ. ಮೀನ್ಸ್ ವಾಯು ತತ್ವದ ಕೊರತೆ. ಯಾವಾಗ ನೀವು ನಂಬರ್ 2 ಡಾರ್ಕ್ ಬ್ಲೂ ಕಲರ್ ಹಾಕ್ತಿರಲ್ವಾ, ಅವಾಗ ಏನಾಗುತ್ತೆ, ವಾಯು ತತ್ವ ಇನ್ಕ್ರೀಸ್ ಆಗುತ್ತೆ. ಇವತ್ 3 ಕೆಲಸ ಇದೆನಾ, ಇನ್ನು 2 ಕೆಲಸ ಯಾವ್ದಾದ್ರು ಹುಡುಕಾಡ್ಬಿಟ್ಟು 5 ಕೆಲಸ ಮಾಡೋಣ ಅಂತೀರಿ. ಅದೇ ವಾಯು ತತ್ವ ಕಮ್ಮಿ ಆಯ್ತಂದ್ರೆ ಆ ಒಂದ್ರಲ್ಲೇನ ಅರ್ಧ ಮಾಡ್ಬಿಟ್ಟು ಇನ್ನ ಅರ್ಧ ನಾಳೆಗೆ ಹಾಕ್ತೀರಾ, ಅದಲ್ವಾ? ಹಾಗಾಗಿ ನಿಮ್ಗೆ ನಂಬರ್ 2 ಡಾರ್ಕ್ ಬ್ಲೂ ಕಲರ್ ಅನ್ನ ಎದಕ್ ಕೊಟ್ಟಿದ್ದೀನಿ, ನಿಮ್ಮ ಹೃದಯಕ್ಕೂ ವರ್ಕ್ ಆಗುತ್ತೆ, ನಿಮ್ ಬಿಸಿನೆಸ್ ಗೆ ವರ್ಕ್ ಆಗುತ್ತೆ. ಇಲ್ಲಿ ನಾವು ಮಾಡ್ತಾ ಇರೋ ಸಮತೋಲನ. ಸರ್ ಅದೇ ಸರ್ ಕೇಳ್ಬೇಕಾಗಿತ್ತು, ಅದಕ್ಕೆ ಸರ್ ನೀವು ಕಲರ್ ಹೋಗಲ್ಲ ಸರ್, ಹೆಂಗ್ ಮಾಡ್ಬೇಕು ಸರ್? ಕಲರ್ ಲಿಟಲ್ ಬಿಟ್ ಉಳಿದ್ರೆ ಏನಾಗಲ್ಲ, ಉಳಿಲೆ ಅಂತಂದ್ರೆ ಸ್ವಲ್ಪ ಉಳಿದ್ರೆ ಏನಾಗಲ್ಲ, ತಾನೇ ಊಟ ಮಾಡುವಾಗ ಅವಾಗ ಹೋಗುತ್ತೆ. ಸರಿನಾ? ಉಳಿಕಿದ್ದೆಲ್ಲ ಆರಾಮಿದೆ ಸರ್. ಫುಡ್ ಬೆಸ್ಟ್ ಆಗಿ ಮೇಂಟೈನ್ ಮಾಡ್ಕೊಳ್ಳಿ. ಇನ್ನೊಂದು 2 to 3 ವೀಕ್ ಬನ್ನಿ, ಸಂಪೂರ್ಣ ವಾಸಿ ಆಗುತ್ತೆ, ಮತ್ತೆ ಬರೋದಿಲ್ಲ. ಸರಿನಾ? ಡಾಕ್ಟರ್ SY. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಬಹಳ ಸಂತೋಷ ಆಯ್ತು, ಇವತ್ತೇ ಫಸ್ಟ್ ಜಾಯ್ನ್ ಆಗಿದ್ದು. ಬಹಳ ಅನುಕೂಲ ಸರ್. ಇಲ್ಲಿ ಹಲಗೇರಿಯಲ್ಲಿ ಇದ್ದೇನೆ, ಆಣೆಮೂರು ತಾಲೂಕು. ನಾನು ಡಾಕ್ಟ್ರು. ಇಲ್ಲಿ ಈ ತರ ಇದೆ ನೋಡಿ ನಮ್ ಕ್ಲಿನಿಕ್. ನಾವು ಇದು ಎಲೆಕ್ಟ್ರೋಮಿಪಿ ಪ್ರಾಕ್ಟೀಸ್ ಮಾಡಿದ್ ನಾನು. ಈಗಾಗಲೇ ಒಂದು 40 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಷ್ಟು ರಿಸಲ್ಟ್ ಎಲ್ಲಿ ಬಂದಿರ್ಲಿಲ್ಲ. ನಾನೀಗ ಸ್ವಲ್ಪ ದಿನ ಆಯ್ತು TM ಕೋರ್ಸಿಗೆ ಎಂಟ್ರಿ ಆಗಿದ್ದೇನೆ ಸರ್. ನಾನು ಜನರಲ್ ಆಗಿದ್ದೀನಿ. ನಿಮ್ಮ ವಿಡಿಯೋಗಳು ನೋಡಿ ತುಂಬಾ ಮಾಡ್ತಾ ಇದ್ದೀನಿ ಸರ್. ಬಹಳ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಸರ್. ಒಂದ್ ಕೇಸ್ ಬಿಟ್ಟು ಅದ್ರ ಬಗ್ಗೆ ಹೇಳೋಕ್ಕೋಸ್ಕರ ಫೋನ್ ಮಾಡಿದೆ, ಇದು ಹ್ಯಾಂಡ್ ರೈಸ್ ಮಾಡಿದೆ ನಾನು. ಏನಾಗಿದೆ ಅಂದ್ರೆ, ಒಂದು ಪೇಷಂಟ್ಗೆ ರೈಟ್ ಸೈಡ್ ಒಂದು ಚಪ್ಪೆ ಇದೆಯಲ್ಲ ಸರ್, ಕಿಡ್ನಿ ಇದೆಯಲ್ಲ, ಕಿಡ್ನಿ ಭಾಗದ ಮುಂದ್ಗಡೆ ಭಾಗ ತುಂಬಾ ಹಿಡ್ಕೊಳ್ಳುತ್ತೆ. ತುಂಬಾ ಕಾಲವರೆಗೆ ಅಂಗಾಲವರೆಗೆ ನೋವು ಬರುತ್ತೆ ಹಿಡ್ಕೊಂಡು. ಓಡಾಡಕ್ಕೆ ಸ್ವಲ್ಪ ತೊಂದರೆ ಆಗ್ತತಿ. ಆ ಮನುಷ್ಯನಿಗೆ ಏನಾಗಿದೆ, ಏನ್ ಸಿಂಪ್ಟಮ್ಸ್ ಅಂದ್ರೆ, ಒಟ್ಟು ಮೋಷನ್ ಸ್ವಲ್ಪ ಫ್ರೀ ಆಗ್ತಾ ಇಲ್ಲ, ಕ್ಲಿಯರ್ ಆಗ್ತಾ ಇಲ್ಲ. ಒಂದ್ ಸಿಂಪ್ಟಮ್ಸ್ ಇದೆ. ಆಮೇಲೆ ನೋವು ಜಾಸ್ತಿ ಬರ್ತಾ ಇದೆ, ಅಷ್ಟು ಬಿಟ್ರೆ ಏನೂ ಇಲ್ಲ ಅವ್ರಿಗೆ. ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಅವ್ರಿಗೆ. ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಅಂದ್ರೆ ಹಸಿವು ಹೇಗಿದೆ ಕೇಳಿ, ಊಟ ಮಾಡ್ತಾರ ಅಂತ ಕೇಳಿ. ಊಟ ಮಾಡ್ತಾರೆ. ಬೆಸ್ಟ್ ಆಗಿ ಊಟ ಮಾಡ್ತೀನಿ ಆದ್ರೆ ಮೋಷನ್ ಆಗಲ್ಲ ಅಂತಂದ್ರೆ ಅಲ್ಲಿ ಹೀಟ್ ಇರ್ಬೋದು. ಒಂದ್ಸಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಒಂದ್ಸಲ ರೀಚೆಕ್ ಮಾಡಿ. ಹೀಟ್ ಇತ್ತು ಅಂದ್ರೆ ಬೋತ್ ಇಂಡೆಕ್ಸ್ ಫಿಂಗರ್ ಬಿಲೋ ದ ನೇಲ್ ಗ್ರೀನ್ ಕಲರ್ ಹಾಕಿ. ನಾನು ಏನ್ ಮಾಡಿದೆ ಅಂದ್ರೆ, ನಿಮ್ದು ಒಂದು ವಿಡಿಯೋ ಇತ್ತಲ್ಲ, ಸೊಂಟ ನೋವಿನ ಒಂದು ವಿಡಿಯೋ ಇತ್ತಲ್ಲ ಸರ್, ಎಲ್ಲ ಬೆರಳು ಲೈನ್ ಹಾಕದ್ ಹೇಳಿದಿರಲ್ಲ, ಅದನ್ನ ಮಾಡಿದ್ದೆ ನಾನು. ಮಾಡಿದ್ದೀನಿ ಈಗ, ಸ್ವಲ್ಪ ರಿಸಲ್ಟ್ ಬಂದಿದೆ ಸರ್ ಅದು. ಕಂಟಿನ್ಯೂ ಮಾಡಿ ಬೆಸ್ಟ್. ಆಮೇಲೆ ಮತ್ತೆ 25 ಮಾಡಿದ್ದೆ. ಒಂದು ಸರ್ ಹೇಳಿದ್ರಲ್ಲ, ಒಂದು 25 ಮಾಡ್ಲಿಕ್ಕೆ, ಕಿಡ್ನಿ ಭಾಗಕ್ಕೆ ಒಂದು 25 ಮಾಡ್ಲಿಕ್ಕೆ ಹೇಳಿದ್ರು, ಅದನ್ನ ಒಂದು ಮಾಡಿದೀನಿ. 10 ನಿಮಿಷ ಬಿಟ್ಟು ತೆಗೆದ್ಬಿಟ್ಟೆ ಅದನ್ನ. ಮಾಡ್ಬೋದು ಸರ್, ಎಲ್ಲವೂ ರಿಸಲ್ಟ್ ಬರುತ್ತೆ ಬೆಸ್ಟ್ ಆಗಿ. ಮಾಡ್ತಾ ಬನ್ನಿ. 7 days ಆದ್ಮೇಲೆ ಮತ್ತೆ ಅವ್ರಿಗೆ ಕೇಳಿ ಹೆಂಗಿದ್ದೀರಾ ಅಂತ ಕೇಳಿ. ಬೆಸ್ಟ್ ಇದಾರ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಅನ್ನ ಕೊಡಿ ಸರ್. ಇದು ಮರ್ಮ ಥೆರಪಿ ಯಾವ್ದಾರಿದ್ರೆ ಹೇಳಿ ಸರ್ ಅವ್ರಿಗೆ. ಮರ್ಮ ಥೆರಪಿ ಅಲ್ವಾ? ಸರಿ, ನೀವು ಈ ಭಾಗದಲ್ಲಿ ಕಾಣುತ್ತಾ ಇಲ್ವೇ, ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡ್ಬಿಟ್ಟು ಈಗ ಉಬ್ಬುಗಳ ಹೀಗೆ ಬರ್ಬೇಕು. ಇಲ್ಲೊಂದು ಕುಡಿ ಸಿಗುತ್ತೆ, ಇಲ್ಲಿ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಅಲ್ಲಿ ನಾಡಿ ಹೊಡ್ಕೊಳ್ತು ನೋಡಿ. ಎಸ್, ಅಲ್ಲಿ ಕ್ಲಾಕ್ ವೈಸ್ ಮಾಡಿ.
ಮಾಡಿ ಮೋಷನ್ block. ರೆಡಿ ಆಗತ್ತೆ. ಅದ್ರ ಜೊತೆಗೆ ಇಲ್ಲಿ ಈ ತರ ಮಸಾಜ್ ಮಾಡಿ ಹೀಗೆ ಹಾ, ಹೀಗೆ ಹಾ, ಹಾ. ಮಾಡ್ತಾ ಬನ್ನಿ ಸರ್, ಬೆಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ಹೌದು. ಸರಿನಾ? ಎಷ್ಟು ದಿನದಲ್ಲಿ ಕ್ಲಿಯರ್ ಆಗ್ಬೋದು ಸರ್ ಅದು? 10 days ಮಾಡಿ, 10 ದಿನ. ಥ್ಯಾಂಕ್ ಯು ಸರ್. ಡೈಲಿ ನಾನೇ ಹೋಗಿ ಮಾಡ್ತಾ ಇದ್ದೀನಿ ಸರ್. ಎಸ್ ಅವ್ರ ಮನೆಗೆ ಮಾಡಿ ಹೋಗಿ ಸರ್. ನಾನೇ ಮಾಡ್ತಾ ಇದ್ದೀನಿ. ಮಾಡಿ, ತುಂಬಾ ಖುಷಿ ಆಯ್ತು. ನಿಮ್ಮ ವಿದ್ಯೆ ಜೊತೆಗೆ ನಮ್ಮ ವಿದ್ಯೆನ ಕಲಿತಾ ಇದ್ದೀರಲ್ವಾ? ಹೌದು ಅದೇ ಸರ್, ಹೌದು ಸರ್. ಅದು ಈ ಏಜ್ ಅಲ್ಲಿ. ಹೌದು ಸರ್ ತುಂಬಾ ಖುಷಿ ಆಯ್ತು. ಮಾಡ್ತಾ ಬನ್ನಿ, ಬೆಸ್ಟ್ ಆಗಿ ಕಲೀರಿ. ನಾವು ಎಷ್ಟು ಬೆಸ್ಟ್ ಆಗುತ್ತೆ, ನನ್ನ ಕೈಯಿಂದ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಆಗಿ ನಾನು ತಿಳ್ಕೊಂಡಿರೋ ವೇ ಅಲ್ಲೇ ನಿಮ್ಗೆ ಹೇಳ್ಕೊಡ್ತೀನಿ. ಸರಿನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜ್ಯೋತಿ ಟಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ಹ್ಮ್ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ದೀರಾ. ಹಾ ನಾನು ಜಾಯ್ನ್ ಆಗ್ಬೇಕು ಅಂತ ಇದೀನಿ ಸರ್, ಆಗ್ತೀನಿ ಇನ್ನೊಂದ್ 2 days ಅಲ್ಲಿ. ಎಸ್ ಆಗಿ. ಸರ್ ಇದು ಪಿತ್ತ ಪ್ರಕೃತಿ ಇದ್ರೆ ಹ್ಮ್ ಅರ್ಲಿ ಮೆನ್ಸಸ್ ಆಗೋದು ಮತ್ತೆ ಜಾಸ್ತಿ ಬ್ಲೀಡಿಂಗ್ ಆಗೋದು ಆತರ ಎಲ್ಲ ಆಗುತ್ತಾ? ಪಿತ್ತ ಜಾಸ್ತಿ ಇದೆ ಅಲ್ವಾ? ಪಿತ್ತ ಜಾಸ್ತಿ ಇದೆ. ಮತ್ತೆ ಈಟ್ ಸಿಂಪ್ಟಮ್ಸ್ ಏನಾದ್ರು ಇದಾವಮ್ಮ? ಈ ಸಿಮ್ಸಮ್ಸ್ ಸರ್ ನನ್ಗೆ ಊಟ ಮಾಡಿದ್ರೆ ಉಳಿತೆಗ್ ಬರುತ್ತೆ. ಹ್ಮ್ ಅದು ಅಜೀರ್ಣ ತರಾನು ಆಗುತ್ತೆ ಒಂದ್ಸಲ. ಹ್ಮ್ ಅದ ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ. ಸರಿ, ನೀವು ಸ್ಟಮಕ್ ರಿಫ್ಲೆಕ್ಸ್ಗೆ ಯೆಲ್ಲೋ ಕಲರ್ ಹಾಕಿ. ಅಂದ್ರೆ ಎಲ್ಲೋ ಆಗ್ತದೆ ಅದೇ ಸರ್, ಸ್ವಲ್ಪ ದಪ್ಪ ಆಗ್ಬಿಡ್ತೀವ ಅಂತ ಒಂದ್ ಸ್ವಲ್ಪ ಭಯ ಇದೆ. ಭಯ? ಸುಮ್ನೆ ಸ್ಟಮಕ್ ಆರೆಂಜ್ ರಿಫ್ಲೆಕ್ಸ್ಗೆ ಬೇಡ, ಆರೆಂಜ್ ಬೇಡ. ಇಲ್ಲೇ ಸ್ಟಮಕ್ಗೆ ಒಂದ್ ಚುಕ್ಕಿ ಇಡಿ ಸಾಕು, ಯೆಲ್ಲೋ ಕಲರ್. ರೈಟ್ ಹ್ಯಾಂಡಿಗೆ? ರೈಟ್ ಹ್ಯಾಂಡ್ ಸ್ಟಮಕ್ ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ ಹಾಕಿ. ಗ್ರೀನ್ ಸರ್? ಮತ್ತೆ ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಇದ್ ಕಡೆ ಗ್ರೀನ್, ಇದ್ ಕಡೆ ಸ್ಕೈ ಬ್ಲೂ ಹಾಕದ? ಲೆಫ್ಟ್ ಹ್ಯಾಂಡ್ ಸ್ಕೈ ಬ್ಲೂ, ರೈಟ್ ಹ್ಯಾಂಡ್ ಗ್ರೀನ್ ಕಲರ್. ಸರಿನಾ? ಇದನ್ನ ಹಾಕ್ತಾ ಬನ್ನಿ, ನಿಮ್ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಅದೇ ಸರ್, ಅರ್ಲಿ ಮೆನ್ಸಸ್ ಎಕ್ಸಸ್ ಬ್ಲೀಡಿಂಗ್ ಅದು ಯಾವ ತರ ಅಂತ? ಅರ್ಲಿ ಮೆನ್ಸನ್ಸ್ ಮೀನ್ಸ್ ನಿಮ್ಗೆ ಈಟ್ ಆಗಿದೆ, ವಿಂಡ್ ಕಮ್ಮಿ ಮಾಡಿ. ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರ್ ಹಾಕೊಂಡು ನಂಬರ್ 6 ಆರೆಂಜ್ ಕಲರ್ ಅಲ್ಲಿ ಬರೀರಿ. ಆರೆಂಜ್ ನಂಬರ್ 6 ಆರೆಂಜ್. ಅದನ್ನ ಸ್ಕ್ರೀನ್ ಸೇವರ್ ಹಾಕೊಂಡಿದೀನಿ. ವೆರಿ ಗುಡ್. ಎಸ್ ಮಾಡ್ಬೋದಮ್ಮ. ಸರ್ ನನ್ಗೆ ಮಂಡಿ ನೋವು ಬರುತ್ತೆ ಬಲ್ಗಡೆ. ಗ್ರೀನ್ ಪರ್ಪಲ್ ಹಾಕೊಂಡಿದ್ದಾಗ ನೋವು ಜಾಸ್ತಿ ಆಯ್ತು. ಗ್ರೀನ್ ಮತ್ತೆ ಸ್ಕೈ ಬ್ಲೂ ಹಾಕೊಂತ ಇದ್ದೀನಿ. ಗ್ರೀನ್ ತೆಗೆದ್ಬಿಡಿ. ಬೇಡವಾ ಗ್ರೀನ್? ಸ್ಕೈ ಬ್ಲೂ ಹಾಕಿ. ಅದೇ ಗ್ರೀನ್ ಸ್ಕೈ ಬ್ಲೂ ಹಾಕಿದಾಗ ಸ್ವಲ್ಪ ಬೆಟರ್ ಅನಿಸ್ತು. ಪರ್ಪಲ್ ಗ್ರೀನ್ ಹಾಕ್ದಾಗ ಜಾಸ್ತಿ ಆಗಿತ್ತು. ಅದೇ ಗ್ರೀನ್ ಏನ್ ಮಾಡುತ್ತೆ ಗೊತ್ತಾ? ಕೂಲ್ನೆಸ್ ಇನ್ಕ್ರೀಸ್ ಮಾಡುತ್ತೆ. ನಿಮ್ ರೈಟ್ ಸೈಡ್ ಬಂದಿದೆ ಅಂದ್ರೆ ಈಟ್ ಇಂದ ಬಂದಿದೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದೀರಲ್ವಾ? ಹಾಗಾಗಿ ನಿಮಗೆ ಗ್ರೀನ್ ಸ್ಕೈ ಬ್ಲೂ ಕಲರ್ ಇಂಪ್ರೂವ್ಮೆಂಟ್ ಆಯ್ತು. ಅದೇ ಗ್ರೀನ್ ಪರ್ಪಲ್ ಹಾಕಿದಾಗ ಇಂಪ್ರೂವ್ಮೆಂಟ್ ಆಗಿಲ್ಲ. ಅವಾಗ ಏನಾಗುತ್ತೆ ಗೊತ್ತಾ? ಗ್ರೀನ್ ಪರ್ಪಲ್ ಹಾಕಿದಾಗ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ಗ್ರೀನ್ ಸ್ಕೈ ಬ್ಲೂ ಕಲರ್ ಹಾಕಿದಾಗ ಈಟ್ನೆಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಕಮ್ಮಿ ಆಗಿರುತ್ತೆ. ನಿಮ್ಮ ಬಲಗಡೆ ಮಂಡಿ ನೋವು ಈಟ್ ಕಮ್ಮಿ ಆಗಿ ಬಂದಿದೆ ಮೀನ್ಸ್ ಕೋಲ್ಡ್ ರೈಸ್ ಆಗಿ ಬಂದಿದೆ. ಸ್ಕೈ ಬ್ಲೂ ಕಲರ್ ಹಾಕಿ, ಆರೆಂಜ್ ಕಲರ್ ಹಾಕಿ, ಕಮ್ಮಿ ಆಗುತ್ತೆ. ಸ್ಕೈ ಬ್ಲೂ ಆರೆಂಜ್. ಎಸ್. ಓಕೆ ಸರ್. ಅದೇ ಸರ್, ಪಿತ್ತ ಕಮ್ಮಿ ಆಗಕ್ಕೆ ಯಾವ ತರ ಸರ್ ಮಾಡೋದು? ಇದನ್ನ ಮಾಡಿ. ಈ ಸಿಂಪ್ಟಮ್ಸ್ ಕಮ್ಮಿ ಮಾಡ್ಕೊಂಡ್ರೆ ನಿಮ್ ಪಿತ್ತನೂ ವಾಸಿ ಆಗುತ್ತೆ, ಅಸಿಡಿಟಿ ವಾಸಿ ಆಗುತ್ತೆ, ಗ್ಯಾಸ್ಟ್ರಿಕ್ ವಾಸಿ ಆಗುತ್ತೆ. ಸರಿನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಮಾಡ್ತಾ ಬನ್ನಿ. ತಲೆಯಲ್ಲಿಂದ ತೆಗೆದ್ಬಿಡಿ ರೈಟ್ ಈಟ್, ಲೆಫ್ಟ್ ಕೋಲ್ಡ್. ಸರಿನಾ? ತೆಗೆದಾಗನೇ ನೀವು ಒಂದು ಕಾಯಿಲೆಯನ್ನ ವಾಸಿ ಮಾಡಕ್ ಆಗೋದು. ಸರಿ ಸರ್. ಸುಂದ್ರ ಸರ್, ವೆಲ್ಕಮ್ ಟು ಸೆಷನ್. ಇವತ್ತು ಸರ್ ಸೆಷನ್ ಇತ್ತು, ನನ್ನ ಕ್ಲಿನಿಕ್ ಇತ್ತು. ಆದ್ರೂ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಹಾಗೆ ಅಲ್ಲಿ ಬರ್ತಾರೆ, ಆದ್ರೆ ಬರ್ತಾ ಇಲ್ಲ. ಸುಂದ್ರೇಶ್ ಸರ್ ಅವರು ಧ್ಯಾನ ಮಾಡಿಸ್ತಾರೆ. ನಂದು ಕ್ಲಿನಿಕ್ ಇದೆ ಇವತ್ತು, ಎಲ್ಲ ಕೂತ್ಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕಲ್ವಾ. ಧ್ಯಾನವನ್ನ ಮಾಡಿ ಬೆಸ್ಟ್ ಆಗಿ. ಇವಾಗ 1 minute ಅಲ್ಲೇ ಬರ್ತಾರೆ.